ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ಈ ಸಮಯದಲ್ಲಿ ಕರ್ತನೆ, ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವಾಗ ಬೇಕಾದ ಆಳವಾದ ಪ್ರಕಟಣೆಗಳನ್ನು ನಮಗೆ ತಿಳಿಯಪಡಿಸಬೇಕು ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನೇ ತಗ್ಗಿಸಿ ಕೈಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7ರಿಂದ 13ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 7-13 ವರ್ಡ್ಸ್. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನೂ ಸತ್ಯವಂತನೂ ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ ಸುಮಾರು 27 ಅಧ್ಯಾಯಗಳು ಉಂಟು. ಈ 22 ಅಧ್ಯಾಯಗಳನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರಕಟಣೆ 1:19 ರೆವಲ್ಯೂಷನ್ 1:19 ಅದನ್ನು ನೋಡ್ತೇವೆ. ಅಲ್ಲಿ ಹೇಳ್ತದೆ, ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೀಲಿಕ್ಕಿರುವ ಸಂಗತಿ ಎಂಬುದಾಗಿ. ನಡೆದ ಸಂಗತಿ 1ನೇ ಅಧ್ಯಾಯವಾಗಿದೆ. ಅಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯನ್ನು ನೋಡ್ತೇವೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ನಡೆಯುತ್ತಿರುವ ಸಂಗತಿ ಸಭಾಕಾಲವನ್ನು ನೋಡ್ತಾ ಇದ್ದೇವೆ. ಮತ್ತು 4ನೇ ಅಧ್ಯಾಯದಿಂದ 22 ಅಧ್ಯಾಯದವರೆಗೆ ನಡೆಯಬೇಕಾದ ಸಂಗತಿ ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ ಇರುವಂಥ ಸಂಗತಿಗಳನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಈಗ ನಡೆಯುತ್ತಿರುವ ಸಂಗತಿ ಅಂದರೆ 2ನೇ ಭಾಗ ಸಭಾಕಾಲದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಚರ್ಚ್ ಆಫ್ ಫಿಲದೆಲ್ಫಿಯಾ ಅಂದರೆ ಫಿಲದೆಲ್ಫಿಯಾ ಸಭೆ ಕುರಿತಾಗಿರುವಂಥ ಅಧ್ಯಯನವನ್ನು ನಾವು ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಈ ಒಂದು 7ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ಇರುವಂಥ ಈ ಫಿಲದೆಲ್ಫಿಯಾ ಸಭೆಗೆ ಸಂಬಂಧಪಟ್ಟ ಅಧ್ಯಯನದಲ್ಲಿ 6 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇ ಭಾಗ 7ನೇ ವಚನ, 2ನೇ ಭಾಗ 8 ಮತ್ತು 9ನೇ ವಚನ, 3ನೇ ಭಾಗ 10ನೇ ವಚನ, 4ನೇ ಭಾಗ 11ನೇ ವಚನ, 5ನೇ ಭಾಗ 12ನೇ ವಚನ, 6ನೇ ಭಾಗ 13ನೇ ವಚನ ಎಂಬುದಾಗಿ ಹೀಗೆ 6 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹೀಗೆ ನಾವು ನಿನ್ನೆ ದಿವಸ ನಾವು ಅನೇಕ ಸಂಗತಿಗಳನ್ನು ಕಲಿತಿದ್ದೇವೆ. ಇವತ್ತು ಕೂಡ 2ನೇ ಭಾಗವಾದ 8-9 ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ. ಬಸ್, ನಿನಗಿರುವಂಥ ಶಕ್ತಿ ಕೊಂಚವಾಗಿದ್ದರು ನೀನು ನನ್ನವನಾಗಿದ್ದೆಂಬುದಾಗಿ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ. ಅಂದರೆ ನಿನಗಿರುವಂಥ ಶಕ್ತಿ ಕೊಂಚವಾಗಿದ್ದರು. ಇಲ್ಲಿ ದೇವರು ಯೇಸು ಹೇಳ್ತಾ ಇದ್ದಾನೆ, ಈ ಸಭೆಯನ್ನು ನೋಡಿ, ನಿನಗಿರುವಂಥ ಶಕ್ತಿ ಕೊಂಚವಾಗಿದ್ದರು. ಒಬ್ಬ ಕ್ರೈಸ್ತ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಸಂದರ್ಭದಲ್ಲಿ ಅವನಿಗೆ ಇಡೀ ಲೋಕವು ವಿರೋಧವಾಗಿ ನಿಲ್ಲುತ್ತದೆ. ಸ್ವಂತ ಮನೆಯವರೇ ವಿರೋಧವಾಗಿ ನಿಲ್ಲುತ್ತಾರೆ, ಸ್ನೇಹಿತರು ವಿರೋಧವಾಗಿ ನಿಲ್ತಾರೆ, ನೆರೆಕೆರವರು ವಿರೋಧವಾಗಿ ನಿಲ್ತಾರೆ, ಕೆಲಸ ಮಾಡುವ ಸ್ಥಳದಲ್ಲಿ ಅನೇಕರು ವಿರೋಧವಾಗಿ ನಿಲ್ತಾರೆ, ಬಂಧು ಬಳಗದವರು ಅನೇಕರು ವಿರೋಧವಾಗಿ ನಿಲ್ತಾರೆ. ಆತನಿಗೆ ಒಂದು ಬದಿಯಲ್ಲಿ ಆತನು ಹಿಂಸೆಯನ್ನು ಅನುಭವಿಸ್ತಾ ಇರಬೇಕು, ಇನ್ನೊಂದು ಬದಿಯಲ್ಲಿ ಸಂಕಟಗಳನ್ನು ಆತನು ಎದುರಿಸ್ತಾ ಇರಬೇಕು. ಈ ರೀತಿಯ ಅದರ ಮಧ್ಯದಲ್ಲಿ ಅನೇಕ ವಿರೋಧಗಳನ್ನು ಕೂಡ ಆತನು ಎದುರಿಸುವಂಥ ಒಂದು ಸನ್ನಿವೇಶ ಇರ್ತದೆ ಪ್ರಿಯರೇ. ಅಂದರೆ ಆತನ ಜೊತೆ ನಿಲ್ಲುವುದಕ್ಕೋಸ್ಕರ ಯಾರು ಕೂಡ ಮುಂದೆ ಬರಲ್ಲ, ಯಾರು ಸಪೋರ್ಟ್ ಮಾಡಲ್ಲ.
ಅದಕ್ಕೆ ಕರ್ತನ ನಿನಗಿರುವಂಥ ಶಕ್ತಿ ಕೊಂಚ ಎಂಬುದಾಗಿ ಅಲ್ಲಿ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ನಂಬಿಕೆಗೋಸ್ಕರವಾಗಿ ನಿಲ್ಲುವಂಥ ಎಷ್ಟೋ ಜನರನ್ನು ನಾವು ಕಾಣ್ತೇವೆ. ಅನೇಕರು ನಿಂತಿದ್ದಾರೆ, ಅನೇಕ ನಿಲ್ತಾ ಇರುವಂಥದ್ದನ್ನು ಕಾಣ್ತೇವೆ. ಯಾರು ನಿಲ್ತಾರಲ್ಲ ಅಂಥವರನ್ನು ಕರ್ತನು ಮಾನಿಸ್ತಾನೆ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು 13ನೇ ವಾಕ್ಯದಲ್ಲಿ ಓದ್ತೇವೆ. ಅಂದರೆ ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹೌದು, ಒಬ್ಬ ಕ್ರೈಸ್ತ ವಿಶ್ವಾಸಿಗಿರುವಂಥ ಒಂದು ಶಕ್ತಿ ಅದು ಕೊಂಚವಾಗಿರುತ್ತದೆ. ಯಾಕೆಂದರೆ ಲೋಕದ ಅಧಿಕಾರಿಗಳಿಂದ ಸಹಕಾರ ಸಿಗಲ್ಲ, ಅಥವಾ ಸಹಿತರಿಂದಲೂ ಸಹಕಾರ ಸಿಗಲ್ಲ. ಅನೇಕ ವಿರೋಧಗಳ ಹಿಂಸೆಯನ್ನು ಆತನು ಎದುರಿಸುವಂಥ ಸನ್ನಿವೇಶವು ಬರುವುದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕಳೆದ ವರ್ಷಗಳಲ್ಲಿ ಕೂಡ ಯೇಸುಸ್ವಾಮಿ ಯಾವಾಗ ಸಭೆ ಸ್ಥಾಪನೆ ಮಾಡಿದನೋ ಆ ಸಮಯದಿಂದಲೂ ಅನೇಕ ದೇವಜನರು ಹಿಂಸೆಗಳನ್ನು ಎದುರಿಸುತ್ತಾ ಇದ್ದಾರೆ, ತೊಂದರೆಗಳನ್ನು ಅನುಭವಿಸುತ್ತಾ ಇದ್ದಾರೆ ಪ್ರಿಯರೇ. ನಾನು ಕಳೆದ ದಿವಸಗಳಲ್ಲಿ ಅನೇಕ ಸಾಕ್ಷ್ಯಗಳನ್ನು ಕೂಡ ಇದಕ್ಕೆ ಸಂಬಂಧವಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡಿದೆ. ಒಂದು ನಾಮಧೇಯ ಕ್ರೈಸ್ತ ಕುಟುಂಬ ಒಂದು ಇತ್ತು, ಬೆಂಗಳೂರಿನಿಂದ ಹತ್ತಿರ ಇರುವಂಥ ಒಂದು ಹಳ್ಳಿಯಲ್ಲಿ. ಇದು ಈಗದ್ದು ನಾನು ಘಟನೆ ನಿಮಗೆ ಹೇಳ್ತಾ ಇಲ್ಲ, ಇದು ಕೆಲವು ವರ್ಷಗಳಾಗಿದೆ. ನನ್ನ ಒಂದು ಜ್ಞಾಪಕ ಸರಿ ಇರುವುದಾದರೆ 15ರಿಂದ 20 ವರ್ಷಗಳ ಹಿಂದಿನ ಒಂದು ಘಟನೆ ಇದು. ಅಲ್ಲಿ ಅವರು ಒಂದು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದರು. ಅವರು ಪ್ರತಿ ಭಾನುವಾರ 1 ಗಂಟೆ ಆರಾಧನೆಗೆ ಹೋಗೋದು, ತಿರುಗಿ ಬರುವಂಥ ಸಂದರ್ಭದಲ್ಲಿ ಬಿಯರ್ ಮತ್ತು ವಿಸ್ಕಿ ಮತ್ತು ಜೊತೆಯಲ್ಲಿ ಹಂದಿ ಮಾಂಸ ಅದನ್ನು ತಗೊಂಡು ಮನೆಗೆ ಅವರು ಬರ್ತಾ ಇದ್ದರು ಮತ್ತು ಲೋಕ ಪ್ರಕಾರವಾಗಿ ಅವರು ಜೀವನ ಮಾಡ್ತಾ ಇದ್ದರು. ಮನೆಯಲ್ಲಿ ವಾಕ್ಯ ಓದುವಂಥದ್ದಾಗಲಿ, ಧ್ಯಾನಿಸುವಂಥದ್ದಾಗಲಿ, ಕುಟುಂಬ ಪ್ರಾರ್ಥನೆಯಾಗಲಿ ಆ ಮನೆಯಲ್ಲಿ ಇರಲಿಲ್ಲ. ದೇವರ ಭಯ ಎಂಬುದು ಆ ಮನೆಯಲ್ಲಿ ಇರಲಿಲ್ಲ. ಆ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಅವರಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಅವರಿಗಿತ್ತು. ಅದರ ಲೌಕಿಕವಾದ ರೀತಿಯಲ್ಲಿ ಹಣ ಇತ್ತು, ತುಂಬ ಒಂದು ಆರಾಮವಾಗಿ ಜೀವನ ಮಾಡ್ತಾಯಿದ್ರು. ಆದರೆ ಆ ಒಂದು ಮನೆಗೆ ಸಂಬಂಧಪಟ್ಟಂಥ ಅವ ಕುಟುಂಬದ ಮಗಳು ಕಾಲೇಜಿಗೆ ಹೋಗೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಕಾಲೇಜಿಗೆ ಹಾಕಿದ್ರು. ಕೊನೆಗೆ ಹಾಸ್ಟೆಲಿಗೆ ಹಾಕಿದ್ರು ಅವರು. ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಆ ಮಗಳು ಅಲ್ಲಿ ಕಾಲೇಜಲ್ಲಿ ಕಲಿತಿದ್ದಳು. ಕೊನೆಗೆ ಶನಿವಾರ ಮಧ್ಯಾಹ್ನದ ನಂತರ ತಿರುಗಿ ಹಳ್ಳಿಗೆ ಬರ್ತಾಯಿದ್ಲು. ಮತ್ತು ಸೋಮವಾರ ಬೆಳಿಗ್ಗೆ ಪುನಃ ಕಾಲೇಜಿಗೆ ಹೋಗ್ತಿದ್ಲು. ಮತ್ತು 1 ವಾರ ಇಡೀ ಅಲ್ಲಿ ಹಾಸ್ಟೆಲ್ ಇರುವಂಥ ಒಂದು ಪರಿಸ್ಥಿತಿ ಇತ್ತು ಪ್ರಿಯರೇ. ಆದರೆ ಈ ಸಹೋದರಿಗೆ ಒಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿದಂಥ ಒಬ್ಬ ಸಹೋದರಿ ಕ್ಲಾಸ್ಮೇಟ್ ಹಾಕಿದಳು. ಇವಳ ಜೊತೆಯಲ್ಲಿ ಕೂರ್ತಾ ಇದ್ದಳು. ಯಾವಾಗಲೂ ಯೇಸು ಕ್ರಿಸ್ತನ ಕುರಿತಾಗಿರುವ ಸಂದೇಶವನ್ನು ಸ್ವಾರ್ಥೆಯನ್ನು ಅವಳಿಗೆ ಹೇಳ್ತಾ ಇದ್ಲು. ಇದು ಕೇಳಿದಾಗ ಇವಳಿಗೆ ನನಗೆಲ್ಲ ಗೊತ್ತು, ನೀನು ನನಗೆ ಯಾಕೆ ಹೇಳ್ತೀಯ ಎಂಬುದಾಗಿ ಒಂದು ರೀತಿಯಲ್ಲಿ ಅಸಡ್ಡೆ ಮಾಡ್ತಾ ಇದ್ಲು. ಮತ್ತು ಅವಳು ಇಲ್ಲ ದೇವರ ವಾಕ್ಯ ಸತ್ಯವೇದದಲ್ಲಿರುವಂಥ ಎಲ್ಲ ವಚನಗಳು ಸುವಾರ್ತೆಯಲ್ಲಿ ಹೇಳುವಾಗ ಇವಳಿಗೆ ಭಯಂಕರ ಒಳಗಿಂದೊಳಗೆ ಕೋಪ ಬರ್ತಾಯಿತ್ತು. ಅಂದರೆ ಇವಳಿಗೇನು ಆ್ಯಕ್ಚುಲಿ ಗೊತ್ತಿಲ್ಲ, ಅದು ಗೊತ್ತಿರುವಾಗ ನಟನೆ ಮಾಡಿ ನನಗೆಲ್ಲ ಗೊತ್ತು ಎಂಬುದಾಗಿ ಹೇಳ್ತಿದ್ಲು. ಆಗ ಇವಳ ಒಳಗಡೆ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲ, ಏನೋ ಬರಿದಾದಂಥ ಒಂದು ಅನುಭವ. ಈ ಹುಡುಗಿ ಮಾತಾಡುವಾಗ ದೇವರ ವಾಕ್ಯ ಯೇಸುಸ್ವಾಮಿ ಬಗ್ಗೆ ಹೇಳುವಾಗ ಇವಳಿಗೆ ತುಂಬ ಒಂದು ಸಮಾಧಾನ ಆಗ್ತಾಯಿತ್ತು. ಕೊನೆಗೆ ಒಂದು ದಿವಸ ಕೇಳಿದ್ಲು, ನೀನು ಹೇಗೆ ರಕ್ಷಣೆ ಹೊಂದಿದೆ, ಯಾವ ಚರ್ಚಿಗೆ ಹೋಗ್ತಾ ಇದ್ದೆ ಎಂಬುದಾಗಿ ಆ ಸಹೋದರಿಗೆ, ಈ ನಾಮಧೇಯ ಕ್ರೈಸ್ತ ಸಹೋದರಿ ಕೇಳಿದ್ಲು. ಆಗ ಅವಳ ಸಾಕ್ಷ್ಯ ಅವಳಿಗೆ ಹೇಳಿದ್ಲು. ಮತ್ತು ಮಾತ್ರವಲ್ಲ, ಈ ಸಹೋದರಿ ಹೇಳಿದ್ದು, ಈ ವಾರದಲ್ಲಿ ನಾನು ಊರಿಗೆ ಹೋಗುವುದಿಲ್ಲ, ನಾನು ನಿನ್ನೊಟ್ಟಿಗೆ ನೀನು ಹೋಗುವಂಥ ಚರ್ಚಿಗೆ ನಾನು ಬರಲಿಕ್ಕೆ ಇಷ್ಟಪಡ್ತೇನೆ ಎಂಬುದಾಗಿ ಹೇಳಿದ್ಲು. ಹಾಗೆ ಆ ವಾರ ಅವ್ರು ಕರ್ಕೊಂಡೋದ್ಲು. ಅವತ್ತು ಸೇವಕರು ಕೂಡ ರಕ್ಷಣೆಗೆ ಸಂಬಂಧವಾದ ವಾಕ್ಯವನ್ನೇ ಅಲ್ಲಿ ಅವರು ಕೊಡ್ತಾಯಿದ್ರು. ಅದು ಟಚ್ ಆಗಿ ಅವತ್ತು ಈ ಸಹೋದರಿ ಕೂಡ ಯೇಸು ಸ್ವಾಮಿ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದರು. ಕೊನೆಗೆ ಅವರು ನೆಕ್ಸ್ಟ್ ವೀಕಲ್ಲಿ ಊರಿಗೆ ಬಂದಳು. ಊರಿಗೆ ಬಂದ ಸಂದರ್ಭದಲ್ಲಿ ಇವಳ ನಡತೆ ಎಲ್ಲ ಚೇಂಜ್ ಆಗಿದೆ. ಮುಂಚೆ ಒಂದು ಶರೀರವನ್ನು ತೋರಿಸುವಂಥ ಚಿಕ್ಕ ಒಂದು ಬಟ್ಟೆಯನ್ನು ಹಾಕುತ್ತಿದ್ಲು. ಈಗ ಮರ್ಯಾದೆಗೆ ತಕ್ಕ ಬಟ್ಟೆಯನ್ನು ಹಾಕ್ತಾ ಇದ್ದಾಳೆ. ಮಾತಿನಲ್ಲಿ ಕೂಡ ಸೌಮ್ಯತೆ ಇದೆ, ಒಂದು ದೀನತೆ ಇದೆ. ಮಾತ್ರವಲ್ಲ, ಮನೆಗೆ ಬಂದಾಗ ಎಲ್ಲ ಮನೆಯಲ್ಲಿ ಕೆಲಸ ಮಾಡುವಂಥದ್ದು, ಗುಡಿಸುವ ಮುಂಚೆ ಕೆಲಸ ಏನೂ ಮಾಡ್ತಾ ಇರಲಿಲ್ಲ. ಕೆಲಸ ಮಾಡುವುದು ಮಾತ್ರವಲ್ಲ, ಪ್ರಾರ್ಥನೆ ಮಾಡುವಂಥದ್ದು, ಆರಾಧಿಸುವಂಥದ್ದು, ಮಾತ್ರವಲ್ಲ ಬೈಬಲನ್ನು ಓದಲಿಕ್ಕೆ ಕೂತ್ಕೊಳ್ಳುವಂಥದ್ದು. ಈಗ ಟಿ ವಿ ನೋಡಲಿಕ್ಕಾಗಲಿ, ಸೀರಿಯಲ್ಗಳನ್ನು ಅಥವಾ ಯಾವುದೇ ಪಿಕ್ಚರ್ ನೋಡುವಂಥದ್ದಾಗಲಿ ಇಲ್ಲ. ಮಾತ್ರವಲ್ಲ, ಅವರು ಭಾನುವಾರ 1 ಗಂಟೆ ಚರ್ಚಿಗೆ ಹೋಗಿ ಬಂದ ನಂತರ ಅವರು ಬಿಯರ್ ಕುಡಿದು, ಅಣ್ಣಂದಿರು ತಂದೆ ಎಲ್ಲ ಒಟ್ಟಾಗಿ ಸೇರಿ ಇವಳು ಕೂಡ ಅವ್ರ ಜೊತೆ ಬಿಯರ್ ಕುಡಿತಿದ್ದು, ಅವರಲ್ಲಿ ವಿಸ್ಕಿ ಕುಡಿತಿದ್ರು. ಆ ರೀತಿ ಅನುಭವ ಈಗೆಲ್ಲ ಪ್ರತ್ಯೇಕವಾಗಿ ಇವಳ ಜೀವಿತದಲ್ಲಿ ಭಯಂಕರ ಬದಲಾವಣೆ ಬಂದಿದೆ. ಮಾತಿನಲ್ಲಿ ಕೂಡ ಒಂದು ಬದಲಾವಣೆ ಆಗಿದೆ. ಇದೆಲ್ಲ ನೋಡಿ ಅವರ ತಂದೆ ತಾಯಿ ಅಣ್ಣಂದಿರು ಖುಷಿ ಪಡೋದಕ್ಕಿಂತ ಅವರು ಕೋಪ ಬಂತು. ನೀನು ಬದಲಾಗಿದ್ದಿ, ಮುಂಚಿನಾಗಿಲ್ಲ, ನಮ್ಮೊಟ್ಟಿಗೆ ನೀನು ಮಿಂಗಲಾಗ್ತಾ ಇಲ್ಲ ಎಂಬುದಾಗಿ ಹೇಳಿ ಅವಳು ಉಪದ್ರವ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೂ ಅವರಿಗೆ ಅವ್ರು ಜಗಳ ಮಾಡಲಿಕ್ಕೆ ಹೋಗಲಿಲ್ಲ. ಅವಳು ಪ್ರಾರ್ಥನೆ ಮಾಡುವಾಗ ಜೋರು ಡೆಕ್ಕನ್ನು ಇಡ್ತಾಯಿದ್ರು, ಜೋರು ಸಿನಿಮಾ ಸಾಂಗನ್ನೆಲ್ಲ ಹಾಕ್ತಾಯಿದ್ರು. ಹೀಗೆ
ಇವರಿಗೆ ತುಂಬ ಒಂದು ಬೇಸರ ಆಯಿತು. ಅವಳು ಮನೆಗೆ ಒಂದು ದಿವಸಕ್ಕಾಗಿ ಅವ್ರ ಮನೆಗೆ ಬರುವುದು, ಆ ಒಂದು ದಿವಸ ಕೂಡ ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಇವರಿಗೆ ವಾಕ್ಯ ಓದಲಿಕ್ಕೆ ಬಿಡ್ತಾ ಇರಲಿಲ್ಲ. ನೆಕ್ಸ್ಟ್ ವಾರದಲ್ಲಿ ಅವರು ಊರಿಗೆ ಬರಲಿಲ್ಲ, ಆ ಸಭೆಗೆ ಅವರು ಆರಾಧನೆಗೆ ಹೋದ್ಲು. ಆಗ ಪಾಸ್ಟರ್ ಹತ್ರ ಅವರು ಇರುವಂಥ ವಿಚಾರ ಹೇಳಿದರು, ಪಾಸ್ಟರ್ ನನಗೆ ನಂಬಿಕೆಯಲ್ಲಿ ನಿಲ್ಲಕ್ಕೆ ಸಾಧ್ಯವಾಗ್ತದೋ ಇಲ್ವೋ ಗೊತ್ತಿಲ್ಲ. ನಾನು ಮುಂಚೆ ಲೌಕಿಕವಾಗಿ ಜೀವನ ಮಾಡ್ತಾ ಇದ್ದೆ, ದೇವರ ಬಗ್ಗೆ ಗೊತ್ತಿರಲಿಲ್ಲ. ಒಂದು ನಾಮ ಕ್ರೈಸ್ತನ ಆಡ್ಲಿಕ್ಕೂ ಹೆಸರಿಗೆ ದೇವರ ಬಗ್ಗೆ ಬೈಬಲಲ್ಲಿ ಏನಿದೇನು ಗೊತ್ತಿಲ್ಲ. ಈಗ ಬೈಬಲ್ ಓದಲಿಕ್ಕೆ ಇದ್ದೇನೆ, ನನಗೆ ರಕ್ಷಣೆ ಕೂಡ ಹೊಂದಿದ್ದೇನೆ, ಒಂದು ಸಮಾಧಾನ ಇದೆ. ಆದರೂ ಕೂಡ ತಂದೆ ತಾಯಿ ಮತ್ತು ನನ್ನ ಅಣ್ಣಂದಿರು ಉಪದ್ರವಿಸುತ್ತಾ ಇದ್ದಾರೆ, ನಮಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಿಡಲ್ಲ, ವಾಕ್ಯ ಓದಲಿಕ್ಕೆ ಬಿಡಲ್ಲ ಎಂಬುದಾಗಿ ತುಂಬ ತನ್ನ ದುಃಖವನ್ನು ತೋಡಿಕೊಂಡು ಆಗ ಪಾಸ್ಟರ್ 2 ತಿಮೋಥೆಯ 3ನೇ ಅಧ್ಯಾಯದ 12ನೇ ವಾಕ್ಯ, 2 ತಿಮೋಥಿ 3:12 ವಾಕ್ಯವನ್ನು ಓಪನ್ ಮಾಡಿ ಮಗಳಿಗೆ ಓದಿಸಿದ್ರು. ಅಂದರೆ ಅಲ್ಲಿ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೆ ಒಳಗಾಗುವರೆಂಬುದಾಗಿ. ಮಾತ್ರವಲ್ಲದೆ ನಿಮ್ಮ ಮಗಳೇ ನೀನು ಧೈರ್ಯವಾಗಿರು, ದೃಢವಾಗಿರು, ನಂಬಿಕೆ ಬಿಡಬೇಡ, ಖಂಡಿತ ನೀನು ಎಷ್ಟು ಉಪದ್ರವ ಕೊಟ್ಟರು ಅವರು ತುಂಬ ಯಥಾಪ್ರಕಾರ ಪ್ರೀತಿ ಮಾಡು ಎಂಬುದಾಗಿ ಹೇಳಿ ಕಳಿಸಿದ್ರು. ಹಾಗೆ ಪಾಸ್ಟ್ ಹೇಳಿದ ಹಾಗೆ ವಾಕ್ಯ ಓದ್ತಿದ್ದು, ಮತ್ತು ಅವ್ರು ಎಷ್ಟೇ ಉಪದ್ರವ ಕೊಟ್ಟು ನಗುತ್ತಾ ಅವ್ರು ಪ್ರೀತಿ ಮಾಡ್ತಾ ಇದ್ಲು. ಕೊನೆಗೆ ಅವರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಕೆಲವು ಸಮಯದ ನಂತರವಾಗಿ ಅವರ ತಂದೆ ತಾಯಿ ಸ್ವತಃ ಹೇಳಿದರು, ಈ ವಾರದಲ್ಲಿ ನೀನು ಯಾವ ಚರ್ಚಿಗೆ ಆರಾಧನೆಗೆ ಹೋಗ್ತೀಯಾ ಆ ಚರ್ಚಿಗೆ ನಾವು ಬರಲಿಕ್ಕೆ ಇಷ್ಟಪಡ್ತೇವೆ ಎಂಬುದಾಗಿ ಹೇಳಿ ಆ ವಾರದಲ್ಲಿ ಮಗಳ ಜೊತೆಯಲ್ಲಿ ಅವರು ಸಭೆಗೆ ಹೋದರು. ಕೊನೆಗೆ ಅವರು ಕೂಡ ದೇವರ ವಾಕ್ಯ ಕೇಳಿದರು. ಅಲ್ಲಿ ಆರಾಧನೆ ನಂತರ ಪಾಸ್ಟರ್ ಕೂತ್ಕೊಂಡು ಕುಟುಂಬವಾಗಿ ಅವರಿಗೆ ವಾರ್ತೆಯನ್ನು ಹೇಳಿದ್ರು, ಸ್ವಾರ್ಥೆಯನ್ನು ಹೇಳಿದ್ರು. ಕೊನೆಗೆ ಇಡೀ ಕುಟುಂಬ ಯೇಸು ಸ್ವಾಮಿ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿ ಕೊನೆಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ಅವರು ದೀಕ್ಷೆ ತೆಗೆದುಕೊಂಡ್ರು. ಇವತ್ತಿಗೂ ಅವರು ಸಂತೋಷವಾಗಿ. ಆದರೆ ಇವತ್ತು ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಇದು ನಾನು ಆವಾಗಲೇ ಹೇಳಿದ್ದೇನೆ, ಅದು 15-20 ವರ್ಷದ ಹಿಂದಿನ ಒಂದು ಘಟನೆ, ಇದು ನಡೆದಂಥ ಒಂದು ಘಟನೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಆದರೆ ಸಂತೋಷವಾಗಿ ಅದರ ನಂತರ ಅವರು ಜೀವನ ಮಾಡ್ತಾ ಇದ್ರು ಪ್ರಿಯರೇ. ಯಾಕೆ ನಿಮಗೆ ಇದನ್ನು ನಾನು ಹೇಳ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಪ್ರಿಯರೇ, ಸತ್ಯಕ್ಕಾಗಿ ನಾವು ನಿಲ್ಲುವಾಗ, ಸುವಾರ್ತೆಗಾಗಿ ನಾವು ನಿಲ್ಲುವಾಗ ಅನೇಕ ತೊಂದರೆಗಳನ್ನು ಎದುರಿಸುವಂಥ ಸನ್ನಿವೇಶ ಬರ್ತದೆ. ನಮ್ಮ ಶಕ್ತಿ ಕೊಂಚ ಕರೆಕ್ಟ್. ಯಾಕೆಂದರೆ ಲೌಕಿಕವಾಗಿ ನಾವು ಜಗಳ ಮಾಡುವಾಗ, ಅಲ್ಲಲ್ಲಿಯ ಕತ್ತಿ ದೊಣ್ಣೆ ಇಟ್ಕೊಂಡು ಜಗಳ ಮಾಡುವಾಗ, ಪಾಪಗಳನ್ನು ಮಾಡುವಾಗ ಅನೇಕರು ಸಪೋರ್ಟ್ ಆಗಿ ನಿಲ್ತಾರೆ. ಆ ಸಂದರ್ಭದಲ್ಲಿ ನಾವು ಲೋಕ ಪ್ರಕಾರವಾಗಿ ಪಾಪದಲ್ಲಿ ಜೀವಿಸುವಾಗ ಏನೋ ತೊಂದರೆಗಳಾದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೋ ಅಥವಾ ಕೋರ್ಟಿಗೆ ಹಣ ಖರ್ಚು ಮಾಡಲಿಕ್ಕೋ, ಬೇಲ್ ಕೊಡಲಿಕ್ಕೋ ಅಥವಾ ಬೇರೆ ಯಾವುದೇ ವಿಧವಾಗಿ ಮಂತ್ರವಾದಿಗಳ ಬಳಿಗೆ ಹೋಗ್ಲಿಕ್ಕೋ, ತಪ್ಪು ಕೆಲಸ ಮಾಡಲಿಕ್ಕೋ ಸಪೋರ್ಟ್ ಆಗಿ ಅನೇಕರು ನಿಲ್ತಾರೆ, ಅನೇಕರು ಸಪೋರ್ಟಿಗೆ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಆದರೆ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಿ ಸತ್ಯ ಮಾರ್ಗದಲ್ಲಿ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಜೊತೆಗಿದ್ದವರು ಕೂಡ ವೈರಿಗಳಾಗಿ, ವಿರೋಧಿಗಳಾಗಿ ಅವರು ಮಾರ್ಪಡುತ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದ ಕರ್ತನ ಆತ್ಮನ ಹೇಳುವಂಥದ್ದು, ನಿನ್ನ ಶಕ್ತಿ ಕೊಂಚವಾಗಿದ್ದರು ಎಂಬುದಾಗಿ. ಅಂದರೆ ನಿನ್ನೊಂದಿಗೆ ನಿಲ್ಲುವುದಕ್ಕಾಗಿ ಯಾರಿಲ್ಲ, ಪ್ರಭಾವಶಾಲಿಗಳಿಲ್ಲ, ಜೊತೆ ನಿಲ್ಲುವವರಿಲ್ಲ, ಅಲ್ಲಲ್ಲಿಯ. ಆದರೆ ದೇವರು ವಾಕ್ಯ ಹೇಳ್ತದೆ, 2 ಕೊರಿಂಥ 1:3, 2 ಕೊರಿಂಥ 1:3 ಹೇಳ್ತದೆ, ಸಕಲ ವಿಧವಾಗಿ ಸಂತೈಸುವ ದೇವರೆಂಬುದಾಗಿ. ದೇವರು ನಮ್ಮನ್ನು ಎಲ್ಲ ಸಂದರ್ಭಗಳಲ್ಲಿ ದೇವರು ಏನು ಮಾಡ್ತಾನೆ, ಸಕಲ ವಿಧವಾಗಿ ನಮ್ಮನ್ನು ಬೇರೆ ಬೇರೆಯವರ ಮೂಲಕ ಬೇರೆ ರೀತಿಯಲ್ಲಿ ಸಂತೈಸುತ್ತಾನೆ. ಸಂತೈಸುವಂಥ ದೇವರು. ಆದರೆ ಈ ಲೋಕದಲ್ಲಿ ನಾವು ದೇವರನ್ನು ಅಲ್ಲಗಳೆಯಬಾರದು. ಕೊಂಚ ಹೌದು, ನಮಗೆ ಬಲಹೀನರು, ಶಾರೀರಿಕವಾಗಿ ನಾವು ಯುದ್ಧ ಮಾಡಲಿಕ್ಕಿಲ್ಲ. ಮಾತ್ರವಲ್ಲ, ನಾವು ಆತ್ಮಿಕವಾಗಿ ಬೆಳೆಯುವಾಗ, ಕರ್ತನೆಗಾಗಿ ನಿಲ್ಲುವಾಗ ಲೋಕ ನಮಗೆ ವಿರೋಧವಾಗಿ ನಿಲ್ಲುತ್ತದೆ. ಆದರೂ ಕೂಡ ಇಲ್ಲಿ ಹೇಳ್ತೇನೆ, ನಿನ್ನ ಶಕ್ತಿಯು ಕೊಂಚವಾಗಿದ್ದರು ನೀವು ನನಗೆ ಸೇರಿದವನು ಅಲ್ಲ ಎಂದು ಹೇಳದೆ. ನೋಡಿ ಎಂಥ ಒಂದು ವಾಕ್ಯ ನೋಡಿ ಪ್ರಿಯರೇ, ನೀನು ನನಗೆ ಸೇರಿದವನು ಅಲ್ಲ. ಅಂದರೆ ಅದರ ಅರ್ಥ ಏನು? ಉಪದ್ರವಗಳು ಬರುವಾಗ, ಹಿಂಸೆಗಳು ಬರುವಾಗ, ಕಷ್ಟಗಳು ಬರುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿಯ ಅನೇಕರು ಏನು ಮಾಡ್ತಾರೆ ಗೊತ್ತುಂಟ, ರಾಜಿ ಮಾಡಿಕೊಂಡು ಜೀವನ ಮಾಡ್ತಾರೆ. ಅಂದರೆ ಈ ಒಂದು ಹಿಂಸೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆ ಸುಲಭವಾದಂಥ ಒಂದು ಮಾರ್ಗವನ್ನು ಅವರು ಏನು ಮಾಡ್ತಾರೆ, ಹುಡುಕುತ್ತಾರೆ. ವಿರೋಧ ಇಲ್ಲ, ಅಲ್ಲಿ ಮತ್ತೆ ವಿರೋಧ ಇರಲ್ಲ. ಅದಕ್ಕಾಗಿ ನಿನ್ನ ಶಕ್ತಿ ಕೊಂಚವಾಗಿದೆ, ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳದೆ. ಅದಕ್ಕೆ ಒಂದು ತಿಳ್ಕೋಬೇಕು ನೋಡಿ. ಕಳೆದ ದಿವಸಗಳು ಈ ವಾಕ್ಯ ಓದಿದ್ದೇವೆ ನಾವು, ಇದು ಪುನಃ ಓದುವ. ಇಬ್ರಿಯ 11:35, ಇಬ್ರು 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ. ಯಾಕೆ ಯಾತನೆ ಯಂತ್ರ ಕಟ್ಟಲ್ಪಟ್ಟರು?
ನಂಬಿಕೆಗೋಸ್ಕರವಾಗಿ, ಕ್ರಿಸ್ತ ನಂಬಿಕೆಗೋಸ್ಕರವಾಗಿ ಆತನ ಅಂತರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಕ್ಕೋಸ್ಕರ, ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ತರು. ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರವಾಗಿ. ಹಾಗಾದ್ರೆ ಈ ಲೋಕವು ನಮ್ಮದಲ್ಲ ಪ್ರಿಯರೇ. ಶಾರೀರಿಕವಾಗಿ ನಮಗೆ ಹಿಂಸೆಗಳು ಬರಬಹುದು, ತೊಂದರೆಗಳು ಬರಬಹುದು, ಕಷ್ಟಗಳು ಬರಬಹುದು, ವೇದನೆಗಳು ಬರಬಹುದು. ಆದರೆ ನಾವು ಕ್ರಿಸ್ತನಿಗೆ ಸೇರಿದವನು ಅಲ್ಲ ಎಂದು ಹೇಳಬಾರದು. ನಾವು ಶದ್ರಕ್ ಮೇಷಕ್ ಅಬೇದ್ನೆಗೋ ವಿಷಯಗಳಲ್ಲಿ ನಾವು ಕಳೆದ ದಿವಸ ಧ್ಯಾನ ಮಾಡಿದ್ದೇವೆ. ದಾನಿಯೇಲ 3ನೇ ಅಧ್ಯಾಯದಲ್ಲಿ ಅವ್ರ ನಂಬಿಕೆಗೋಸ್ಕರವಾಗಿ ಹೇಗೆ ದೃಢವಾಗಿ ನಿಂತರೆಂಬುದಾಗಿ ನಾವು ಕಂಡಿದ್ದೇವೆ. ಈವನ್ ದಾನಿಯೇಲನ ಸಮಯದಲ್ಲಿ ದಾನಿಯೇಲನು ಕೂಡ ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಆತನು ಕೂಡ ನಂಬಿಕೆಗೋಸ್ಕರವಾಗಿ ಅದು ದೃಢವಾಗಿ ಯಾವ ರೀತಿ ನಿಂತ ಎಂಬುದನ್ನು ನೋಡುತ್ತೇವೆ. ಯಾವಾಗ ಅವರು ದೇವರಿಗೋಸ್ಕರ, ದೇವರ ವಾಕ್ಯಕ್ಕಾಗಿ ನಿಂತರೋ, ದೇವರು ಅವರಿಗೋಸ್ಕರ ನಿಲ್ಲುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ನಾವೇನು ಮಾಡ್ತೇವೆ, ನಾಚಿಕೆಗಿಂದ ಯೇಸು ಸ್ವಾಮಿಯನ್ನು ನಾವು ಕ್ರಿಸ್ತನವರು ಅಲ್ಲ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ಭಯದಿಂದ ಕೆಲವೊಮ್ಮೆ ಹೇಳಬಹುದು, ಹಲ್ಲಲಿಯ, ಅಥವಾ ಹಿಂಸೆ ತಪ್ಪಿಸುವುದಕ್ಕಾಗಿ ಕೆಲವೊಬ್ಬರು ಹೇಳಬಹುದು. ಆದರೆ ಏನಾಗುತ್ತದೆ, ಹಲ್ಲಲಿಯ, ಅನೇಕ ಆಶೀರ್ವಾದಗಳನ್ನು ಕಳಕೊಳ್ಳುತ್ತೇವೆ. ಉದಾಹರಣೆಗೆ ಯೋಹನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ, ನಿಕೋದೇಮನು ರಾತ್ರಿಯ ಸಮಯದಲ್ಲಿ ಯೇಸು ಕ್ರಿಸ್ತನ ಪಾದಪೀಠದ ಬಳಿಗೆ ಬಂದ. ಇಡೀ ರಾತ್ರಿ ಕ್ರಿಸ್ತನ ಪಾದಪೀಠದಲ್ಲಿ ಕುಳಿತು ವಾಕ್ಯವನ್ನು ಕೇಳಿದಂಥ ಒಬ್ಬ ವ್ಯಕ್ತಿ. ಯಾಕೆ ರಾತ್ರಿ ಬಂದ? ಭಯ. ಅವನೊಬ್ಬ ದೊಡ್ಡ ವ್ಯಕ್ತಿ, ಹಿರಿಸಭೆಯ ಮುಖ್ಯ ವ್ಯಕ್ತಿ, ಒಬ್ಬ ಬಿಷಪ್ಗೆ ಇರುವಂಥ ಒಂದು ಸ್ಥಾನಮಾನ ಅವನಿಗಿತ್ತು. ಒಬ್ಬ ದೊಡ್ಡ ವ್ಯಕ್ತಿ, ಒಂದು ಸಾಧಾರಣ ವ್ಯಕ್ತಿ ಅಲ್ಲ. ಅದೇ ಹಗಲು ಹೊತ್ತಿಗೆ ಎಲ್ಲರೂ ಕಾಣುವಾಗ ಯೇಸುವಿನ ಬಳಿಗೆ ಬಂದರೆ ಆ ಸಮಯದಲ್ಲಿ ಒಂದು ಇದು ಇತ್ತು. ಏನಂದರೆ, ಒಂದು ವಾಕ್ಯ ಓದಿ, ಯೋಹನ್ನ 9:22, ಜಾನ್ 9:22. ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು. ಯಾಕಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂತವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು. ನೋಡಿ, ಕ್ರಿಸ್ತನನ್ನು ಯಾರು ಒಪ್ಪಿಕೊಳ್ತಾರಲ್ಲ ಅಂತವರಿಗೆಲ್ಲ ಬಹಿಷ್ಕಾರ ಹಾಕಬೇಕೆಂದು ಒಪ್ಪಿಕೊಂಡಿದ್ದಾರೆ. ಇನ್ನೊಂದು ವಾಕ್ಯ ಓದಿ, ಯೋಹನ್ನ 12:42, ಜಾನ್ 12:42. ಆದರೂ ಹಿರಿಸಭೆಯವರಲ್ಲಿಯೂ ಅನೇಕರು ಆತನ ಕ್ರಿಸ್ತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು, ಯಾರಿಗೆ ಅಂಜಿಕೊಂಡು? ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಆ ನಂಬಿಕೆಯನ್ನು ಜನರ ಮುಂದೆ ಹೇಳಲಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಭಯ ಏನ್ ಮಾಡ್ತದೆ. ಜ್ಞಾನೋಕ್ತಿ 29:25 ಓದಿ, ಪ್ರಾಬ್ಸ್ 29:25. ಮನುಷ್ಯನ ಭಯ ಉರುಲು, ಯೆಹೋವನ ಭರವಸ ಉದ್ಧಾರ. ಮನುಷ್ಯನಿಗೆ ಭಯಪಟ್ಟರೆ ಅದು ನಮಗೆ ಉರುಲನ್ನು ತಕೊಂಡು ಬರ್ತದೆ. ದೇವರಲ್ಲಿ ಭರವಸೆ ಇಟ್ಟರೆ, ಹಲ್ಲೆಲೂಯಾ, ದೇವರು ನನ್ನನ್ನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೆ ಮನುಷ್ಯನಿಗೆ ನಾವು ಭಯಪಡಬಾರದು. ನಮ್ಮ ನಂಬಿಕೆಯನ್ನು ಪ್ರಕಟಿಸುವುದಕ್ಕಾಗಿ, ನಂಬಿಕೆಗೋಸ್ಕರ ನಿಲ್ಲುವುದಕ್ಕೋಸ್ಕರವಾಗಿ ನಾವು ಮನುಷ್ಯನಿಗೆ ಭಯಪಡಬಾರದು. ಯಾವ ಹಿಂಸೆಗೆ ನಾವು ಹೆದರಬಾರದು ಪ್ರಿಯರೇ. ನಾನು ಆವಾಗಲೇ ಹೇಳಿದ್ದೇನೆ, ರಕ್ಷಣೆ ಹೊಂದಿದ ಮತ್ತು ಸೇವೆಗೆ ಬಂದಂಥ ಆರಂಭದ ಕಾಲಘಟ್ಟದಲ್ಲಿ ಫಸ್ಟ್ ನಮಗೆ ವಿರೋಧಿಯಾದ ನಮ್ಮ ತಂದೆಯೇ. ಭಯಂಕರವಾದ ಉಪದ್ರವಗಳು ಆ ದಿನಮಾನಗಳಲ್ಲಿ ಇದ್ದವು. ಇದನ್ನು ಹೊರಗೆ ಬರ್ತೇವೋ ಇಲ್ಲ ಅಂತ ಗೊತ್ತಿರಲಿಲ್ಲ ನಮಗೆ. ಕುಡಿದು ಬಂದು ಭಯಂಕರ, ಕೆಲವೊಮ್ಮೆ ಕತ್ತಿಯನ್ನು ಇಟ್ಕೊಳ್ತಾ ಇದ್ರು, ಕೆಲವೊಮ್ಮೆ ಚೂರಿ ಇಟ್ಕೊಳ್ತಾ ಇದ್ರು, ದೊಣ್ಣೆ ಇಟ್ಕೊಳ್ತಾ ಇದ್ದರು. ತಾಯಿಯನ್ನು ಎಷ್ಟೋ ಸಲ ಬೆಲ್ಟಲ್ಲಿ ಹೊಡೆದಿದ್ದಾರೆ, ರಾಡಲ್ಲಿ ಹೊಡೆದಿದ್ದಾರೆ. ಭಯಂಕರವಾದ, ಒಮ್ಮೆ ಮಮ್ಮಿ ತಾಯಿ ಅಡ್ಮಿಟ್ ಆಗಿದ್ದರು, ಆಕ್ಸಿಜನಲ್ಲಿ ಕೊಟ್ಟು ಸ್ಟೀಲ್ ರಾಡಲ್ಲಿ ಹೊಡೆದು. ಆ ರೀತಿಯಲ್ಲಿ ಉಪದ್ರವಗಳೆಲ್ಲ ಭಯಂಕರವಾಗಿತ್ತು. ಆದರೂ ನಂಬಿಕೆಯಲ್ಲಿ ಆ ದಿನಮಾನಗಳಲ್ಲಿ ದೃಢವಾಗಿ ನಿಲ್ಲಲು ಕರ್ತನು ನಮಗೆ ಸಹಾಯ ಮಾಡಿದ ಪ್ರಿಯರೇ. ನಿಮಗೂ ಕೊಂಡಿದ್ದ ದೇವರು ಸಹಾಯ ಮಾಡ್ತಾನೆ. ಇವತ್ತು ಶಕ್ತಿ ಕೊಂಚವಾಗಿರಬಹುದು, ಕುಟುಂಬದ ಒಬ್ಬನೇ ನೀವು ರಕ್ಷಣೆ ಹೊಂದಿರಬಹುದು. ಹಲ್ಲಲಿಯ ನಿನ್ನೊಟ್ಟಿಗೆ ಕುಟುಂಬದ ಸಪೋರ್ಟ್ ಆಗಿ ಆತ್ಮಿಕಕ್ಕೆ ಅಥವಾ ಕರ್ತನ ವಿಷಯಕ್ಕೆ ಸಪೋರ್ಟ್ ಮಾಡಿ ಯಾರು ಕೂಡ ಇಲ್ಲದಿರಬಹುದು. ಇವತ್ತಿಗೂ ನಿನಗೆ ವಿರೋಧ ಅವರು ಮಾಡ್ತಾ ಇರಬಹುದು. ನಿನ್ನ ಶಕ್ತಿ ಕೊಂಚ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಅಲ್ಲಲಿಯ, ಒಂದು ತಿಳ್ಕೋಬೇಕು, ದೇವರು ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ಒಂದು ವಾಕ್ಯ ಓದುವ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ, ಡ್ಯೂಟೋನಮಿ ಚಾಪ್ಟರ್ 8 verses 2.
ನಿಮ್ಮ ದೇವರಾದ ಯೆಹೋವನು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನಿಮಗೆ ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ನೀವು ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವವನ್ನು ದೇವರು ಪರೀಕ್ಷೆ ಮಾಡ್ತಾನೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕು, ಹಿಂಸೆ ನಮ್ಮ ಜೀವಿತದಲ್ಲಿ ಬರುವಾಗ, ಸಂಕಟಗಳು ಬಾಧೆಗಳು ನಮ್ಮ ಜೀವಿತ ಬರುವಾಗ ದೇವರು ಅದರ ಮಧ್ಯದ ನಮ್ಮ ಮನೋಭಾವ ಪರೀಕ್ಷೆ ಮಾಡ್ತಾನೆ. ನಮ್ಮ ಸ್ಟ್ಯಾಂಡ್ ಏನಾಗಿರುತ್ತದೆ, ಹೇಗೆ ನಾವು ನಿಲ್ತೇವೆ. ನಿನ್ನ ಶಕ್ತಿ ಕೊಂಚ ಆಗಿದ್ರೂ ಕೂಡ ನೀನು ನನ್ನವನು ಅಲ್ಲ ಎಂಬುದಾಗಿ ಹೇಳದೆ ದೇವರು ನೋಡಿ ಎಂಥ ಸಾಕ್ಷಿ, ಎಂಥ ಒಂದು ಸ್ಟೇಟ್ಮೆಂಟ್ ಇಲ್ಲಿ ನೋಡ್ತೇವೆ. ಈಗ ಯೇಸು ಸ್ವಾಮಿಯ ಎಲ್ಲ ಶಿಷ್ಯರ ಬಗ್ಗೆ ನಾವು ನೋಡುವುದಾದರೆ ವಿಧ ವಿಧವಾದ ರೀತಿಯಲ್ಲಿ ರಕ್ತ ಸಾಕ್ಷಿಗಳಾಗಿ ನಂಬಿಕೆಗೋಸ್ಕರವಾಗಿ ಅವರು ಸತ್ತು ಹೋಗಿದ್ದಾರೆ. ಆದಿ ಸಭೆಯ ಕ್ರೈಸ್ತ ವಿಶ್ವಾಸಿಗಳು ಅನೇಕ ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಅನೇಕ ವಿಧವಾದ ಹಿಂಸೆಗಳಿಗೆ ಗುರಿಯಾದರು. ಸೆರೆಮನೆ ವಾಸಗಳಾಗಿರ್ಬೋದು, ಭಯಂಕರವಾದಂಥ ಉಪದ್ರವಗಳಾಗಿರ್ಬೋದು ಅವರು ಅನುಭವಿಸಿದ್ದಾರೆ ಪ್ರಿಯರೇ. ಕ್ರಿಸ್ತಿಯ ಜೀವಿತಕ್ಕೆ ಬಂದ ನಂತರ ನಾವು ಹೀಗೆ ಯೋಚನೆ ಎಲ್ಲವೂ ಸರಿಯಾದ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಲ್ಲಿಯ ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ, ಸಂಕಟ ಇದೆ ಅಂತ ಯೇಸು ಹೇಳಿದ್ದಾನೆ. ಕೆಲವೊಮ್ಮೆ ಮನುಷ್ಯರಿಂದ ವಿರೋಧಗಳು ಬರ್ತದೆ, ಸುಳ್ಳು ಕೇಸ್ಗಳು ನಮ್ಮ ಮೇಲೆ ಹಾಕಬಹುದು, ಸುಳ್ಳು ಆರೋಪಗಳನ್ನು ಹಾಕಬಹುದು, ಬೇರೆ ಬೇರೆ ರೀತಿ ಹಿಂಸೆಗಳು ಬರುತ್ತದೆ. ಇವತ್ತಿಗೂ ಅದು ನಡೀತಾ ಉಂಟು. ಅದರ ಮಧ್ಯದಲ್ಲಿ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೃಢವಾಗಿ ನಂಬಿಕೆಗೋಸ್ಕರವಾಗಿ ನಿಲ್ಲುವವನೇ ನಿಜವಾದ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದಾನೆ ಅಥವಾ ಮಗನಾಗಿದ್ದಾನೆ. ಅಲ್ಲಲ್ಲಿಯ ಶಿಷ್ಯತ್ವದ ನಿಬಂಧನೆಗಳ ಬಗ್ಗೆ ಸತ್ಯವೇದ ಓದ್ತೇವೆ. ನಾವು ಒಂದೆರಡು ವಾಕ್ಯ ಓದುವ. ಲೂಕನ ಪುಸ್ತಕ 14 ಅಧ್ಯಾಯ 25ರಿಂದ 33ನೇ ವಚನ. ಬುಕ್ ಆಫ್ ಲೂಕ್ ಚಾಪ್ಟರ್ 14 25 to 33. ಬಹು ಜನರು ಗುಂಪು ಗುಂಪಾಗಿ ನೋಡಿ, ದೊಡ್ಡ ದೊಡ್ಡ ಗುಂಪು ಜನರು ಯೇಸುವಿನ ಬಳಿ ಹಿಂದಕ್ಕೆ ಬರ್ತಾ ಇದ್ದಾರೆ. ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ದೊಡ್ಡ ದೊಡ್ಡ ಗುಂಪು ಯೇಸುವಿನ ಬಳಿಗೆ ಬಂದಿದ್ದಾರೆ. ಉದ್ದೇಶ ಬೇರೆ ಇದೆ. ಕೆಲವರಿಗೆ ರೋಗ ಸೌಖ್ಯ ಆಗಬೇಕು, ಕೆಲವರಿಗೆ ಕೆಲವೊಂದು ವಿಷಯದಲ್ಲಿ ಬಿಡುಗಡೆ ಬೇಕು, ಇನ್ನು ಕೆಲವು ದುರಾತ್ಮಗಳಿಂದ ಬಿಡುಗಡೆ ಬೇಕು, ಕೆಲವರಿಗೆ ಆಹಾರದ ಅದ್ಭುತ ಯೇಸು ಮಾಡಿದ್ದಾನೆ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಕಾರಣಕ್ಕೆ ಒಂದು ದೊಡ್ಡ ಗುಂಪು ಯೇಸು ಸ್ವಾಮಿಯನ್ನು ಇಲ್ಲಿ ಹಿಂಬಾಲಿಸೋದು ನೋಡ್ತಾರೆ. ನಿತ್ಯ ಜೀವಕ್ಕಾಗಿ ಎಲ್ಲರೂ ಯೇಸು ಹಿಂಬಾಲಿಸ್ತಾ ಇಲ್ಲ, ಬೇರೆ ಬೇರೆ ಕಾರ್ಯಗಳಿಗಾಗಿ. ಇವತ್ತಿನ ದಿನಮಾನಗಳಲ್ಲಿ ಕ್ರೈಸ್ತ ಅಂದರೆ ಹೊಸದಾಗಿ ಹುಟ್ಟಿದಂಥ ಬಾರ್ನ್ ಚರ್ಚ್ಗೆ ಅನೇಕರು ಬರುವಂಥ ಒಂದು ಉದ್ದೇಶ ಕೇವಲ ರಕ್ಷಣೆ, ನಿತ್ಯ ಜೀವದ ಉದ್ದೇಶ ಅಲ್ಲ, ಬೇರೆ ಕಾರ್ಯಗಳಿರ್ತದೆ. ಸೌಖ್ಯಗಳು ಸಿಗಬೇಕು, ಬಿಡುಗಡೆಗಳು ಸಿಗಬೇಕು, ಮಕ್ಕಳಾಗಬೇಕು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ನನಗೆ ಗೊತ್ತುಂಟಾ, ಯೇಸು ಸ್ವಾಮಿಯ ಬಳಿಗೆ ಯಾರೆಲ್ಲ ಬರ್ತಾರಲ್ಲ, ಯಾವ ವಿಷಯಕ್ಕಾಗಿ ಬರ್ತಾರೋ ಅದನ್ನೆಲ್ಲ ಆತನು ಕೊಡ್ತಾನೆ. ಲೌಕಿಕವಾದ ಎಲ್ಲ ಆಶೀರ್ವಾದ ಕೊಡ್ತಾನೆ, ಮಕ್ಕಳ ಆಶೀರ್ವಾದ ಕೊಡ್ತಾನೆ, ಜನರ ಜೀವಿತ ಬದಲಾವಣೆ ತರುವಂಥ ಅದ್ಭುತ ಮಾಡ್ತಾನೆ, ರೋಗಗಳನ್ನು ಸೌಖ್ಯ ಮಾಡ್ತಾನೆ, ನಮ್ಮ ಸಮಸ್ಯೆಗಳಿಂದ ಎಲ್ಲ ಬಿಡುಗಡೆ ಕೊಡ್ತಾನೆ, ಅಗತ್ಯತೆ ಎಲ್ಲ ಸಂಧಿಸ್ತಾನೆ, ಎಲ್ಲ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಆತನ ಬಳಿಗೆ ಬರುವಾಗ ಯಾರನ್ನು ಆತನ ಬರಿಕೆಯಲ್ಲಿ ಕಳಿಸುವುದಿಲ್ಲ. ಯೋಹನ್ನ 6:37, ಯೋಹನ್ನ 6:44, ಜಾನ್ 6:37, ಜಾನ್ 6:44 ಹೇಳ್ತದೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದಿಲ್ಲ ಅಂತ ಆತನು ಹೇಳ್ತಾನೆ. ಎಂಥ ಪರಿಸ್ಥಿತಿ ಆತನ ಬಳಿಗೆ ಬಂದರೂ ಯಾರನ್ನು ತಳ್ಳಿ ಬಿಡದಂಥ ಕರ್ತನು. ಅದೆಲ್ಲಕ್ಕಿಂತ ಮುಖ್ಯ ನಾವು ರಕ್ಷಣೆ ಹೊಂದಬೇಕು, ನಿತ್ಯ ಜೀವ ಪಡ್ಕೋಬೇಕು. ಈ ಭೂಮಿಯಲ್ಲಿ ಸತ್ತ ನಂತರ ಮುಂದೆ ಏನು? ಮನುಷ್ಯನನ್ನು ಈ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಅವನ ಆತ್ಮಕ್ಕೆ ಅವನಿಗೆ ಆರಂಭ ಇದ್ರೂ ಅಂತ್ಯ ಇಲ್ಲ, ಅಂತ್ಯ ಇಲ್ಲ. ಈ ಲೋಕದಲ್ಲಿ ಹುಟ್ಟುವಾಗ ಅದು ನಮ್ಮ ಆರಂಭವಾಗಿದ್ರೂ ಕೂಡ ನಮ್ಮ ಆತ್ಮಕ್ಕೆ ಅಂತ್ಯ ಇಲ್ಲ. ನಿತ್ಯತ್ವವನ್ನು ಎರಡೇ ಸ್ಥಳಗಳಲ್ಲಿ ಆತ್ಮ ಕಳೆಯಬೇಕು. ಒಂದು ನರಕ, ಒಂದು ಪರಲೋಕ. ಎರಡರಲ್ಲಿ ಒಂದು ಸ್ಥಳಕ್ಕೆ ಮನುಷ್ಯ ಹೋಗಬೇಕು. ಒಂದು ವೇಳೆ ಎಲ್ಲರೂ ಹೇಳ್ಬೋದು ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿದವರು ಹೋಗ್ಲಿಕ್ಕೆ ಆಗಲ್ಲ. ಕಾರಣ ಪರಲೋಕವು ದೇವರಿಗೆ ಸಂಬಂಧಪಟ್ಟದ್ದು. ದೇವರಿಗೆ ಆ ರಾಜ್ಯಕ್ಕೆ ಹೋಗಬೇಕಾದ್ರೆ ಆತನು ಹೇಳಿದ ಹಾಗೆ ನಾವು ಅದನ್ನು ಅನುಸರಿಸಿದರೆ ಮಾತ್ರ. ನಮ್ಮ ಪಾಪ ಕ್ಷಮಿಸಲ್ಪಡದೆ, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳದೆ ಹಾಲಲಿಯ ನಾವು ಆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಪಾಪ ಕ್ಷಮಿಸಲ್ಪಡುವುದು ಹೇಗೆ? ಕಲ್ವಾರಿ ಕ್ರೂಜಿಯಲ್ಲಿ 2000 ವರ್ಷಗಳಿಂದ ಆತನ ರಕ್ತ ಕೊಟ್ಟಿದ್ದಾನೆ. ನಮ್ಮ ಇಡೀ ಮಾನವ ಜನಾಂಗಕ್ಕೋಸ್ಕರ ರಕ್ತ ಕೊಟ್ಟಿದ್ದಾನೆ.
ಪಾಪ ಕ್ಷಮೆಯ ರಕ್ತವನ್ನು ಆತನು ಸುರಿಸಿದ್ದಾನೆ. ಇವತ್ತು ಒಬ್ಬ ವ್ಯಕ್ತಿ ನಾನು ಪಾಪಿ ಎಂದು ದೇವರ ಮುಂದೆ ಒಪ್ಪಿಕೊಂಡು ತನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯೇಸು ನನಗಾಗಿ ಸತ್ತನು, ನನಗಾಗಿ ಉಣ್ಣಲ್ಪಟ್ಟನು, ನನಗಾಗಿ ಮರಣದಿಂದ 3 ಸಲ ಎದ್ದು ಬಂದನೆಂಬ ಸತ್ಯ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವುದಾದರೆ, ಅಲ್ಲಲಿಯ ಆತನೇ ನನ್ನ ರಕ್ಷಣೆ ಒಡೆಯನೆಂಬುದು ಅಂಗೀಕಾರ ಮಾಡುವುದಾದರೆ ಆತನು ಆತ್ಮರಕ್ಷಣೆ ಹೊಂದಿಕೊಳ್ತಾನೆ. ಕೊನೆಗೆ ಆತನು ಆತನ ವಾಕ್ಯಕ್ಕೆ ವಿಧೇಯನಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ಕೊಡ್ತಾನೆ. ಆತನ ಮಾತ್ರ ಲೋಕದಲ್ಲಿ ನಿರೀಕ್ಷೆಯುಳ್ಳವನಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಓಕೆ, ಲೂಕ್ ಚಾಪ್ಟರ್ 14:25 ತಿರುಗಿ ಬನ್ನಿ. ಯಾವನಾದ್ರೂ ನನ್ನ ಬಳಿಗೆ ಬಂದು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ, ನೋಡಿ, ಮೊದಲದಾಗಿ ಅವನು ನನ್ನ ಹಿಂದೆ ಯಾರಾದ್ರೂ ಬರಬೇಕಾದ್ರೆ ಅವನೇನ್ ಮಾಡ್ಬೇಕು? ತಂದೆ ತಾಯಿ ಅಣ್ಣ ಅಕ್ಕ ತಮ್ಮ ಅಂತ ಶರೀರ ಸಂಬಂಧ ಹಾಗೆ ಮಾಡಬೇಕು. ಇದು ನಮಗೆ ವಿಚಿತ್ರವಾಗಿ ಕಾಣಬಹುದು. ರಕ್ತ ಸಂಬಂಧಿಗಳು ದೇವರು ಯಾಕೆ ಹಾಗೆ ಮಾಡ್ಲಿಕ್ಕೆ ಹೇಳ್ತಾನೆ? ಆ್ಯಕ್ಚುಲಿ ಹಾಗೆ ಆ ರೀತಿ ಹಾಗೆತನಲ್ಲ. ಅಂದರೆ ಶಾರೀರಿಕ ಪ್ರೀತಿಯನ್ನು ಹೇಗೆ ಸಾಯಿಸಬೇಕೆಂಬುದನ್ನು ದೇವರು ಹೇಳ್ತಾ ಇದ್ದಾನೆ. ಅದರ ಅರ್ಥ ಯೇಸುವಿಗಿಂತ ಹೆಚ್ಚಾಗಿ ನಾವು ಯಾವ ರಕ್ತ ಸಂಬಂಧ ಪ್ರೀತಿ ಮಾಡಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ಕ್ರಿಸ್ತನಿಗಾಗಿ ನಿಲ್ಲುವಾಗ, ಕ್ರಿಸ್ತನ ಅಂಗೀಕಾರ ಮಾಡುವಾಗ, ರಕ್ಷಣೆ ಹೊಂದುವ ವ್ಯಕ್ತಿ ಅವನ ಸ್ವಂತ ಮನೆಯವರೇ ಅವನಿಗೆ ಎದುರಾಗಿ ಬರುತ್ತಾರೆ. ಆವಾಗ ಏನಾಗುತ್ತದೆ? ಕ್ರಿಸ್ತನು ದೇವರು ಕಳೆದ ವರ್ಷಗಳಿಂದ ಸುಮಾರು ಇದು 2000 ಇಸವಿಯಲ್ಲಿ ನಮ್ಮ ಸೇವೆ ಆರಂಭವಾದ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಸಾಕ್ಷಿ. ನನ್ನೊಬ್ಬ ಸ್ನೇಹಿತನಿದ್ದ, ಆತನ ತಂದೆ ತಾಯಿಗೆ, ಆತನ ಮತ್ತು ಇನ್ನೊಂದು ಸಹೋದರಿ ಆತನಿಗೆ ನಂಬಿಕೆಗೋಸ್ಕರವಾಗಿ ದೃಢ ನಿಂತ. ರಕ್ಷಣೆಗಿಂತ ಮುಂಚೆ ಕೂಡ ಆತನ ಭಯಂಕರ ಸಾಕ್ಷಿ ಕೆಟ್ಟದಾಗಿತ್ತು. ಜಗಳಗಳು, ಬಿಯರ್ ಬಾರಲ್ಲೆಲ್ಲ ಬಾಟ್ಲಿ ಹೊಡ್ಕೊಂಡು ಪೊಲೀಸ್ ಕೇಸ್ ಇಲ್ಲದೆ ಅಂದು ಅನುಭವ ಇತ್ತು ಆತನದು. ನನ್ನ ರಕ್ಷಣೆ ಹೊಂದಿದ ಸಂದರ್ಭದ ನನ್ನ ಜೀವಿತ ನೋಡಿ ಆತನು ಕೂಡ ಬದಲಾದ. ಆತನು ಕೂಡ ಯೇಸುವಿನ ರಕ್ಷಕನಾಗಿ ಅಂಗೀಕಾರ ಮಾಡಿದ. ತಂದೆ ಮಗ ಪವಿತ್ರ ಸರಲಿ ನೀರಲ್ಲಿ ಮುಳುಗಿ ದೇಶಕೊಂಡ. ಆತನ ತಂದೆ ವಿದೇಶದಲ್ಲಿದ್ದರು. ಎಲ್ಲರೂ ಈಗ ಈತನು ರಕ್ಷಣೆ ಹೊಂದಿ ಸತ್ಯವಾದ ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ನನ್ನ ಜೊತೆ ಬರುವಾಗ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕಿಂತ ಮುಂಚೆ ಗಲಾಟೆಗಳಾದಾಗ ಪೊಲೀಸ್ ಅವರು ಹುಡುಕಿಕೊಂಡು ಬರುವಾಗ ಇವೆಲ್ಲಗಳು ನನಗೆ ಒಬ್ಬರು ಆತನ ಬಗ್ಗೆ ಆತ ತಂದೆಗೆ ಹೇಳಲಿಲ್ಲ. ಯಾವ ಕೈಯಲ್ಲಿ ಬೈಬಲ್ ಇಟ್ಕೊಂಡು ಬರ್ತಾ ಇದ್ದ, ಎಲ್ಲ ನಿನ್ನ ಮಗ ಹುಚ್ಚನಾಗಿದ್ದಾನೆ, ಬೇಗ ಬಾ ಎಂಬುದಾಗಿ, ಜಾತಿ ಬಿಟ್ಟಿದ್ದಾನೆ ಎಂಬುದಾಗಿ. ಕೊನೆಗೆ ಅವರು ಕೆಲಸ ಬಿಟ್ಟು ಬಂದರು. ಪ್ರಿಯರೇ, ಬಂದ ರಾತ್ರಿಯೇ ಆ ಮಗನನ್ನು ಮುಂದಕ್ಕೆ ಕೂತ್ಕೊಳಿಸಿ ಕೇಳಿದ್ರು, ನಿನಗೆ ಏಸು ಬೇಕಾ ನಾನು ಬೇಕಾ? ನನಗೆ ಇಬ್ಬರು ಬೇಕಂತ ಹೇಳಿದ. ಇಲ್ಲ, ಇಬ್ಬರಲ್ಲಿ ಒಂದೇ ಆರಿಸ್ಬೇಕು. ನಿನಗೆ ಏಸು ಬೇಕಾ ನನ್ನ ಆಸ್ತಿ ಬೇಕಾ ಅಂತ. ನೀನು ಅಲ್ಲ, ನನಗೆ ಇಬ್ಬರು ಬೇಕು. ಇಲ್ಲ, ಇಬ್ಬರಲ್ಲಿ ಒಂದು ಆರಿಸು. ಅವ್ರಿಗೆ ಒಂದೇ ಆಪ್ಷನ್ ಕೊಟ್ಟರು. ಆಗ ಅವನು ಹೇಳಿದ, ನನಗೆ ರಕ್ಷಣೆ ಕೊಟ್ಟಂಥ ಯೇಸು ನನಗೆ ಬೇಕು, ನನಗೆ ಯೇಸುವನ್ನು ಬಿಡಲಿಕ್ಕೆ ನನಗೆ ಬೇಡ ಎಂಬುದಾಗಿ ಆತನ ಹೇಳಿದ. ಹಾಕಿದ ಬಟ್ಟೆಯಲ್ಲಿ ಅವನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ರು. ರಾತ್ರಿ ಸುಮಾರು ಒಂದು 8-8:30 ಸಮಯ ಆಗಿದೆ. ನನ್ನ ತಾಯಿಯ ಮನೆಯಲ್ಲಿ ನಾನಿದ್ದೆ. ಆವಾಗ ಇಲ್ಲಿ ಚಿಕ್ಕ ಚರ್ಚ್ ಇತ್ತು, ಸಿಮೆಂಟ್ ಶೀಟ್ ಇದ್ದು, ಭಾರಿ ಕಷ್ಟ. ಆವಾಗ ಜೋರು ಅಳ್ತಾ ಇದ್ದಾನೆ. ಏನಾಯ್ತು ಎಂಬುದಾಗಿ ಕೇಳಿದೆ ನಾನು. ಹೀಗೆ ಆಯ್ತಂತ ಹೇಳಿದ. ತೊಂದರೆ ಇಲ್ಲ, ನಿನ್ನ ಏನು ತೀರ್ಮಾನ ತಗೊಂಡಿದ್ದೆ ಅಂತ ಕೇಳಿದೆ. ಇಲ್ಲ, ನನಗೆ ನಂಬಿಕೆಗಾಗಿ ನಿಲ್ಲಬೇಕಂತ ಹೇಳಿದ. ಆಯ್ತಂತ ಹೇಳಿದೆ. ಚರ್ಚಲ್ಲಿ ನಾನು ಹಾಲಲ್ಲಿ ಆತನು ಸುಮಾರು ಒಂದು 3-4 ತಿಂಗಳು ಆತನಿದ್ದ ದೇವರ ಕೃಪೆಯಿಂದ. ಹಾಗೆ ಮಂಗಳೂರಿಗೆ ಹೋಗಿ ಒಂದು ಏಜೆನ್ಸಿಯಲ್ಲಿ ಹಿಡ್ಕೊಂಡು ಇಂಟರ್ವ್ಯೂಗೆ ಹೋಗಿದ್ದ. ಅದರ ನಂತರ ವಿದೇಶದಲ್ಲಿ ಆತ ಕೆಲಸ ಆಯಿತು. ವಿದೇಶಕ್ಕೆ ಆತನು ಹೋದ. ದೇವರ ಕೃಪೆಯಿಂದ ವಿದೇಶದ ಅನೇಕ ಸಲ ನನಗೆ ಸಿಕ್ಕಿದ್ದ. ಯಾಕೆ ನಮಗೆ ಇದನ್ನು ಇವತ್ತು ಅವನ ಕುಟುಂಬದವರ ಅನೇಕರು ಆತನ ಹತ್ತಿರ ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಅದೇ ಆ ದಿನಮಾನಗಳಲ್ಲಿ ಅವನು ನಿಂತದ್ದರಿಂದಾಗಿ ಆತನಿಗೆ ಈ ರೀತಿಯ ಅನೇಕ ಆಶೀರ್ವಾದಗಳನ್ನು ಆತನು ಅನುಭವಿಸಲಿಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಹೌದು, ನಾವು ಯೇಸು ಸ್ವಾಮಿಗೋಸ್ಕರ ನಿಲ್ಲುವಾಗ ನಮ್ಮ ಪ್ರೀತಿ ಪಾತ್ರ ನಮಗೆ ವಿರೋಧವಾಗಿ ನಿಲ್ಲುವಂಥ ಸನ್ನಿವೇಶಗಳು ಬರಬಹುದು. ಅದಕ್ಕಾಗಿ ಮಾನುಷಿಕ ಪ್ರೀತಿಯನ್ನು ನಾವು ಹೇಗೆ ಸಾಯಿಸಬೇಕೆಂಬುದಾಗಿ ಇಲ್ಲಿ ಸುಂದರವಾಗಿ ಸ್ವಾಮಿ ಹೇಳಿದ. ನಾವು ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 37-39 ವಾಕ್ಯ ಓದುವ. ಮ್ಯಾಥ್ಯೂ ಚಾಪ್ಟರ್ 10, 37, 38, 39. ತಂದೆಯ ಮೇಲೆ ಆಗಲಿ ತಾಯಿಯ ಮೇಲಾಗಲಿ
ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನ್ನೇ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ಮಗಳ ಮೇಲಾಗಲು ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ನನಗೆ ಯೋಗ್ಯನಲ್ಲ. ನೋಡಿ ಎಂತ ಒಂದು ವಾರ್ತೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲುಯ್ಯ. ಅಂದ್ರೆ ತಂದೆ ತಾಯಿಯನ್ನು, ಸಹೋದರರನ್ನು, ಬಂಧು ಬಳಗವನ್ನು ನಾವು ದೇವರಿಗಿಂತ ಹೆಚ್ಚಾಗಿ ನಾವು ಪ್ರೀತಿ ಮಾಡಲಿಕ್ಕೆ ಆಗಲ್ಲ. ಸತ್ಯಕ್ಕಾಗಿ ನಾವು ನಿಲ್ಲಬೇಕಾಗುತ್ತದೆ. ಸತ್ಯಕ್ಕಾಗಿ ನಾವು ನಿಲ್ಲುವಾಗ ದೇವರು ನಮಗೋಸ್ಕರವಾಗಿ ನಿಲ್ಲುತ್ತಾನೆಂಬುದಾಗಿ ನೋಡ್ತೇವೆ. ಓಕೆ, ಲೂಕ 14ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವ. ಯಾವನಾದ್ರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆಯೇ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು. ಇಲ್ಲಿ ಒಂದು ಶಾರೀರಿಕವಾದಂಥ ಸಂಬಂಧವನ್ನು ಹಾಗೆ ಮಾಡುವಂಥ ವಿಚಾರ ಇಲ್ಲಿ ನಾವು ನೋಡಿದೆವು. ಎರಡನೇದು ನಮ್ಮನ್ನೇ ಹಾಗೆ ಮಾಡಬೇಕಂತೆ ನಾವು. ಅಲ್ಲಲ್ಲಿಯ ತನ್ನನ್ನು ಸ್ವತಃ ಹಾಗೆ ಮಾಡಬೇಕೆಂಬುದಾಗಿ ಕರ್ತನಾದ ಯೇಸುಸ್ವಾಮಿ ಇಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ. ನಮ್ಮನ್ನು ಹಾಗೆ ಮಾಡುವುದೆಂದರೆ ಅರ್ಥ ಏನು ಅಂದರೆ ಸ್ವಾರ್ಥೆಗೋಸ್ಕರ, ನಂಬಿಕೆಗೋಸ್ಕರ ಸಾಯುವುದಕ್ಕೆ ನಾವು ರೆಡಿಯಾಗಿ ಇರಬೇಕು ಎಂಬುದಾಗಿ ಅದರ ಅರ್ಥ. ಹಾಗೆ ಅಂದರೆ ನಮ್ಮನ್ನೇ ರಿಜೆಕ್ಟ್ ಮಾಡುವಂಥದ್ದು ಎಂಬುದಾಗಿ ಅಲ್ಲ ಪ್ರಿಯರೇ. ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ನೋಡಿ, ರೆವಲ್ಯೂಷನ್ 12:11 ಓದಿ. ಪ್ರಕಟಣೆ 12:11. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆ ಅಂತ ಸಾವು ಬಂದರೂ ಕೂಡ ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆಯದೆ. ಪ್ರೈಸ್ ಗಾಡ್. ಅದರ ಅರ್ಥ ಪ್ರಾಣನ ಮೇಲಿನ ಪ್ರೀತಿಯನ್ನು ತೊರೆದು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ಇನ್ನೊಂದು ವಾಕ್ಯ ಜಾನ್ ಚಾಪ್ಟರ್ 12:25, ಯೋಹನ 12:25. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ನನಗೆ ಸುಂದರವಾದಂಥ ವಾಕ್ಯ ಇಲ್ಲಿ ನೋಡ್ತೇವೆ. ನಮ್ಮ ಪ್ರಾಣವನ್ನು ಹಾಗೆ ಮಾಡೋದು ಅಂದರೆ ಕರ್ತನಿಗೋಸ್ಕರ, ಸ್ವಾರ್ಥೆಗೋಸ್ಕರ ಸಾಯುವುದಕ್ಕೂ ನಾವು ರೆಡಿಯಾಗಿ ನಿಲ್ಲುವಂಥದ್ದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಅಂದರೆ ರಾಜಿ ಮಾಡಿಕೊಳ್ಳದೆ ವಾಕ್ಯಕ್ಕೋಸ್ಕರವಾಗಿ ಯಾವಾಗಲೂ ನಿಲ್ಲುವಂಥ ಒಂದು ಅನುಭವ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ನಾವು ಲೂಕ 14ನೇ ಅಧ್ಯಾಯಕ್ಕೆ ತಿರುಗಿ ನಾವು ಬರುವ. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಅಂದರೆ ಇಲ್ಲಿ ಏನು ಹೇಳ್ತದೆ ಅಂದರೆ ಒಂದು ಉದಾಹರಣೆಗಳನ್ನು ಯೇಸುಸ್ವಾಮಿ ಕೊಡ್ತಾ ಇದ್ದಾನೆ. ಅಂದರೆ ನಾವು ಏನು ಮಾಡಬೇಕಂದ್ರೆ ಒಂದು ರಾಜನ ಕುರಿತಾಗಿ ನಾವು ನೋಡ್ತೇವೆ, ಒಂದು ಬುರುಜಿನ ಕುರಿತಾಗಿರುವ ಒಂದೆರಡು ಉದಾಹರಣೆಗಳನ್ನು ಯೇಸುಸ್ವಾಮಿ ಕೊಡೋದಕ್ಕೆ ಉದ್ದೇಶ, ರಕ್ಷಣೆ ಹೊಂದಿದ ಮೇಲೆ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವಾಗ, ತನ್ನ ವಾಕ್ಯದ ಪ್ರಕಾರ ಜೀವಿಸುವಾಗ, ನಾನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ನಮಗೆ ಈ ವಿರೋಧಗಳು, ಹಿಂಸೆಗಳು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಬಾಧೆಗಳು ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟೆಡ್ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೋಬೇಕು. ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದ ಲೂಕ 22:31-32ನೇ ವಾಕ್ಯದಲ್ಲಿ, ಸಿಮೋನನೇ ಸೈತಾನನು ಗೋಧಿಯಂತೆ ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡ. ಯೇಸು ಹಾಗೆ ಹೇಳಿಲ್ಲ, ಅವನಿಗೆ ಅಪ್ಪಣೆ ಕೊಡಲಿಲ್ಲ. ಪೇತ್ರನ ಮೇಲೆ ಯೇಸುವಿಗೆ ಚೆನ್ನಾಗಿ ಏನಿತ್ತು, ನಂಬಿಕೆ ಇತ್ತು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸೆಂಬುದಾಗಿ ಅಲ್ಲಿ ಯೇಸು ಹೇಳುವಂತ ನೋಡ್ತೇವೆ. ಅದರ ಅರ್ಥ, ಈ ಅನುಭವ ನಿನ್ನ ಜೀವಿತದಲ್ಲಿ ಆದ ಮೇಲೆ ಉಳಿದ ಸಹೋದರರನ್ನು ನೀನೇನು ಮಾಡಬೇಕು, ದೃಢಪಡಿಸಬೇಕು ಎಂಬುದಾಗಿ ಅಲ್ಲಿ ಆಲೋಚನೆ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳಬೇಕಾದ್ರೆ
ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಕೆಲವರು ನೋಡಿ ರಕ್ಷಣೆ ಹೊಂದಕ್ಕೆ ಮುಂಚೆ ಯೋಚನೆ ಮಾಡ್ತಾರೆ, ರೋಗ ಸ್ವಾಸ್ಥ್ಯ ಹೋಯ್ತು, ಕ್ಯಾನ್ಸರ್ ಹೋಯ್ತು, ಟ್ಯೂಮರ್ ಹೋಯ್ತು, HIV ಹೋಯ್ತು, ಕೊರೋನಾ ಹೋಯ್ತು, ಎಲ್ಲ ಹೋಯ್ತು, ಸಮಸ್ಯೆಗಳು ನೀಗಿಸಲ್ಪಟ್ಟಿತ್ತು, ಇನ್ನು ನಾವು ಆರಾಧನೆ ಮಾಡ್ತೇವೆ ಸ್ವಾಮಿಯನ್ನು ಎಂಬುದಾಗಿ ಹೇಳಿ ಏನು ಮಾಡ್ತಾರೆ ಅಂದರೆ ಇನ್ನು ಉಪದ್ರವ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾರೆ. ನಿಜವಾದ ಆತ್ಮಿಕ ಯುದ್ಧ ಅಲ್ಲಿಂದಲೇ ಆರಂಭವಾಗುವಂಥದ್ದು. ಆದರೆ ಹೆಜ್ಜೆಜ್ಜೆಗೂ ಯುದ್ಧ ಇದೆ. ಆ ಯುದ್ಧದಲ್ಲಿ ಜಯ ದೇವರ ಮಕ್ಕಳದ ನಮ್ಮದೇ ಆಗಿದೆ. ಸಾಯುವವರೆಗೆ ಯುದ್ಧ ಇದೆ. ಅದಕ್ಕೆ ನೋಡಿ ಭಕ್ತನ ದಾವೀದನು ಹೇಳ್ತಾನೆ, 144ನೇ ಕೀರ್ತನೆ 1ನೇ ವಾಕ್ಯ ಓದಿ, 144 Psalms 1. ಆತನು ನನ್ನ ಬೆರಳುಗಳಿಗೆ ಓದಿ, ನನ್ನ ಶರಣನಾದ ಯೆಹೋವನಿಗೆ ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ನನ್ನ ಕೈಗಳಿಗೆ ಏನು ಕಲಿಸಿದ್ದಾನೆ? ಆತನು ಯುದ್ಧ ವಿದ್ಯೆಯನ್ನು, ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ ಎಂಬುದಾಗಿ ಆತನು ಹೇಳುವಂಥದ್ದು ಕಾಣ್ತಾನೆ. ದೇವರು ನಮ್ಮನ್ನು ಟ್ರೈನ್ ಮಾಡ್ತಾನೆ, ತರಬೇತಿ ಮಾಡ್ತಾನೆ. ಇವೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ, ವಿರೋಧಗಳ ಮಧ್ಯ, ಹಿಂಸೆಗಳ ಮಧ್ಯದಲ್ಲಿ ದೇವರು ನಮಗೆ ತರಬೇತಿ ಕೊಟ್ಟು ಉತ್ತಮವಾದ ಸೈನಿಕರನ್ನಾಗಿ ನಮ್ಮ ನಿಲ್ಲಿಸುತ್ತಾನೆ. ಇವೆಲ್ಲವನ್ನು ಎದುರಿಸುವಂಥ ಕೃಪೆ ಆತನು ನಮಗೆ ಕೊಡುತ್ತಾನೆ. ಇವೆಲ್ಲ ಬಂದೇ ಬರ್ತದೆ, ಅದಕ್ಕೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಇದು ನಾವು ಚೆನ್ನಾಗಿ ತಿಳ್ಕೊಬೇಕು. ಯೇಸು ಸ್ವಾಮಿಯನ್ನು ನಂಬಿದ ನಂತರ ಕಷ್ಟಗಳು, ವಿರೋಧಗಳು, ಹಿಂಸೆಗಳು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡ್ ಆಗಿದೆ. ಅದು ಬಂದೇ ಬರ್ತದೆ. ಸೈತಾನ ಈ ಲೋಕದಲ್ಲಿ ಇರುವುದಾದರೆ ಹಾಲೆಲೂಯಾ ಖಂಡಿತವಾಗಿ ದೇವರ ಮಕ್ಕಳಿಗೆ ವಿರೋಧ ಇದ್ದೇ ಇದೆ. ಆದರೆ ನಮ್ಮನ್ನು ಕಾಯುವುದಕ್ಕಾಗಿ ದೂತರಿದ್ದಾರೆ, ದೇವರ ಸಾನ್ನಿಧ್ಯ ನಮ್ಮೊಂದಿಗಿದೆ, ದೇವರ ವಾಕ್ಯ ನಮಗಿದೆ, ನಮಗೆ ಕೂಡ ಅಧಿಕಾರ ಕೊಟ್ಟಿದ್ದಾನೆ. ನಾವು ಜಯಶಾಲಿಗಳಾಗಿ ನಿಲ್ಲುತ್ತೇವೆ, ನಾವು ಸೋತು ಹೋಗುವವರಲ್ಲ, ನಾವು ಜಯಶಾಲಿಗಳೆಂಬುದಾಗಿರೋ ವಾಕ್ಯ ಹೇಳ್ತದೆ. ಇವೆಲ್ಲವನ್ನು ಜಯಿಸಿ ನಿಲ್ಲುವಂಥ ಶಕ್ತಿ, ಕೃಪೆ ದೇವರು ನಮಗೆ ಕೊಡ್ತಾನೆ ಪ್ರಿಯರೇ. ಅಲ್ಲಲ್ಲಯ್ಯ, ಅದಕ್ಕಾಗಿ ಈ ಬುರುಜು ಮತ್ತು ಈ ಒಬ್ಬ ರಾಜನ ಒಂದು ಉದಾಹರಣೆಯನ್ನು ಅಲ್ಲಿ ಕರ್ತನು ಅಂದರೆ ನಾವು ಏನು ಹೇಳ್ತಾರೆ, ಮುಂಗಡವಾಗಿ ನಾವು ತಿಳ್ಕೋಬೇಕು. ಯೇಸು ನಿಂಬಾಲಿಸುವಾಗ ಇದೆಲ್ಲ ಬರ್ತದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದೆಲ್ಲವನ್ನು ಎದುರಿಸುವುದಕ್ಕಾಗಿ ನಾವು ರೆಡಿಯಾಗಿ ನಿಲ್ಲಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ. ಮುಂದೆ ಓದಿ, ಲೂಕ್ ಚಾಪ್ಟರ್ 14. ಇದಲ್ಲದೆ 33. ಹಾಗೆ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ತನ್ನ ಶಿಷ್ಯನಾಗಿರಲಾರನು. ಅವನು ನನ್ನ ಶಿಷ್ಯನಾಗಿರಲಾರನು. ಹಾಗಾದ್ರೆ ಶಿಷ್ಯತ್ವದ ನಿಬಂಧನೆ ಇಲ್ಲಿ ಕಾಣ್ತೇವೆ. ನನಗೆ ಲೋಕದ ಪೌಲನ್ ಹೇಳ್ತಾನೆ, ಫಿಲಿಪ್ಪಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 7, 8, 9ನೇ ವಾಕ್ಯಕ್ಕೆ ಬರುವಾಗ, ನನಗೆ ಲಾಭವಾಗಿರುವಂಥದ್ದನ್ನು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವು ಕಸವೆಂದೆಣಿಸ್ತೇನೆ ಎಂಬುದಾಗಿ ಆತನಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ನಮಗಿರುವಂಥದ್ದನ್ನು ನಾವು ಅನೇಕ ಸಲ ಸ್ವಾರ್ಥೆಗಾಗಿ, ನಂಬಿಕೆಗಾಗಿ ಬಿಟ್ಟು ಬಿಡುವುದಕ್ಕಾಗಿ ನಾವು ರೆಡಿಯಾಗಿರಬೇಕು. ಕೆಲವು ಆಸ್ತಿ ಬಿಡಬೇಕಾಗಬಹುದು, ಕೆಲವು ಪದವಿ ಬಿಡುವಂಥ ಒಂದು ಸನ್ನಿವೇಶ ಬರ್ಬೋದು, ಕೆಲಸ ಕಳ್ಕೊಳ್ಳುವಂಥ ಸನ್ನಿವೇಶ ಬರಬಹುದು. ಅದೆಲ್ಲದರಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲುವವರಾಗಿರಬೇಕು. ನಾವು ಸೋತು ಹೋಗಬಾರದು. ಆದರೆ ಯಾವುದನ್ನು ಕೂಡ ಕ್ರಿಸ್ತ ನಿಮಿತ್ತ, ಸ್ವಾರ್ಥ ನಿಮಿತ್ತ ಕಳ್ಕೊಳ್ಳುವುದಕ್ಕೆ, ಲೌಕಿಕವಾದ ರೀತಿಯಲ್ಲಿ ಕಳ್ಕೊಳ್ಳುವುದಕ್ಕೆ ನಾವು ರೆಡಿಯಾಗಿರಬೇಕು. ಪರಲೋಕವು ನಮಗೋಸ್ಕರ ನಿಲ್ಲುತ್ತದೆ. ಒಂದು ವೇಳೆ ಈ ದಿನಮಾನಗಳಲ್ಲಿ ಆರಂಭದ ಕಾಲಘಟ್ಟ ನೀವು ಏನೇನೇ ಕಳ್ಕೊಂಡ್ರೂ ಕೂಡ ಅದಕ್ಕೆ ದೇವರು ಸೇರಿಸಿ ಮುಂದಿನ ಕಾಲದಲ್ಲಿ ನಿಮಗೆ ಅನುಗ್ರಹಿಸಿ ಆತನು ಹಿಂದಕ್ಕೆ ಕೊಡುವ ಆತನಾಗಿದ್ದಾನೆ. ನಮ್ಮ ದೇವರು ಪುನಃಸ್ಥಾಪನೆಯ ದೇವರು. ನಾವು ತಿರುಗಿ ನಾವು ಪ್ರಕಟಣೆ ಪುಸ್ತಕ 3 ನಾವು 8ನೇ ವಾಕ್ಯಕ್ಕೆ ಬರುವ, ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳದೆ. ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳಿದೆ. ದೇವರು ನೋಡಿ, ದೇವರು ಗೊತ್ತು ನಮ್ಮ ಶಕ್ತಿ ಕೊಂಚ. ಒಬ್ಬ ಕ್ರೈಸ್ತ ವಿಶ್ವಾಸಗೊಂದಿಗೆ ಒಟ್ಟಿಗೆ ಲೋಕ ನಿಲ್ಲುವುದಿಲ್ಲ, ಲೋಕ ವಿರೋಧವಾಗಿಯೇ ನಿಲ್ಲುತ್ತದೆ. ಆದರೂ ಇಷ್ಟೆಲ್ಲ ವಿರೋಧಗಳು ಬಂದರು, ಹಿಂಸೆ ಬಂದರು, ಅಪವಾದಗಳು ಬಂದು, ಆರೋಪಗಳು ಬಂದು, ಇವೆಲ್ಲದರ ಮಧ್ಯದಲ್ಲಿ ಕೂಡ ಕಷ್ಟಗಳು ಬಂದು, ನಿಂದೆಗಳು ಬಂದು, ಪರಿಹಾಸ ಅಪಹಾಸ್ಯ ಎಲ್ಲ ಬಂದರು, ನಂಬಿಕೆಗೋಸ್ಕರ ದೃಢವಾಗಿ ನಾವು ನಿಲ್ಲುವಾಗ ಅಲ್ಲಲಿಯ ದೇವರು ನಮ್ಮನ್ನು ಮಾನಿಸುತ್ತಾನೆ. ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳಿದೆ. ಮುಂದೆ ಓದಿ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ಸಾಕು. ಇನ್ನೊಂದು ವಿಷಯ ಹೇಳ್ತಾನೆ ಇಲ್ಲಿ, ಕರ್ತನ ಹೇಳ್ತಾ ಇದ್ದ, ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಅಲ್ಲಲಿಯ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಕರ್ತನ ಹೇಳ್ತಾ ಇದ್ದಾನೆ, ವಾಕ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ? ಅಲ್ಲಲಿಯ, ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸತ್ಯಕ್ಕಾಗಿ, ವಾಕ್ಯಕ್ಕಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುವುದರ ಮೂಲಕ,
ಹೆಜ್ಜೆಯನ್ನು ತೆಗೆದುಕೊಳ್ಳುವುದರ ಮೂಲಕ ವಾಕ್ಯವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ. ಹಿಂಸೆ ಬಂದಾಗಲೂ ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲುವಂಥದ್ದು, ಕಷ್ಟಗಳು ಬಾಧೆಗಳು ಸಂಕಟಗಳು ಬಂದರೂ ನಂಬಿಕೆಗೋಸ್ಕರವಾಗಿ ದೃಢವಾಗಿ ನಿಲ್ಲುವಂಥ ಒಂದು ಅನುಭವ. ಹಲ್ಲೆಲೂಯಾ. ಅದಾಗಿದೆ ಪ್ರಿಯರೇ. ನಾವು 1 ಥೆಸಲೋನಿಕ 3ನೇ ಅಧ್ಯಾಯ 1ರಿಂದ 13ನೇ ವಾಕ್ಯ ಓದಿಕೊಳ್ಳೋಣ. ಈ ಒಂದು ಥೆಸಲೋನಿಕ ಸಭೆಯವರು ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ, ಬಾಧೆಗಳು ಬರುವಾಗ ಯಾವ ರೀತಿ ನಿಂತರು ಎಂಬುದಾಗಿ ಪೌಲ ಸಮೇತ ಭಯಪಟ್ಟಂತೆ. ಈ ಹೋರಾಟದ ಹಿಂಸೆ ಸಮಯದಲ್ಲಿ ಈ ಥೆಸಲೋನಿಕ ಸಭೆಯ ನಂಬಿಕೆಯಲ್ಲಿ ಬಿದ್ದು ಹೋಗುತ್ತಾರೋ, ಹಿಂಜಾರಿ ಹೋಗುತ್ತಾರೋ ಎಂಬ ಭಯದಿಂದ ಕೊನೆಗೆ ಅವನು ಏನು ಮಾಡ್ತಾ ಇದ್ದಾನೆ, ಪೌಲನು ಹಿರಿ ಸೇವಕನು ತನ್ನ ಆತ್ಮಿಕ ಮಗನಾದ ತಿಮೋಥೆಯನ್ನು ಅವರ ಬಳಿ ಕಳಿಸ್ತಾನೆ. ಅವರನ್ನು ನಂಬಿಕೆಯಲ್ಲಿ ಬಲಗೊಳಿಸುವುದಕ್ಕೋಸ್ಕರ ಅಥವಾ ಅಲ್ಲಿಯ ವಿಚಾರಗಳನ್ನು ತಿಳ್ಕೊಳ್ಳುವುದಕ್ಕೆ, ಯಾರಾದರೂ ಹಿಂಜಾರಿ ಹೋಗಿದ್ದಾರಾ, ಏನಾದರೂ ಆತ್ಮಿಕವಾಗಿ ಯಾರು ಬಿದ್ದು ಹೋಗಿದ್ದಾರೆ ತಿಳ್ಕೊಳ್ಳುವುದಕ್ಕಾಗಿ. ನಾವು ಓದುವ ವಾಕ್ಯವನ್ನು 1 ಥೆಸಲೋನಿಕ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವ. ಆದುದರಿಂದ ಇನ್ನು ತಡೆಯಲಾರದೆ ನಾವು ಅಥೇನ್ಯದಲ್ಲಿ ಒಬ್ಬಂಟಿಗರಾಗಿ ಇರುವುದು ಒಳ್ಳೆದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಚಂಚಲರಾಗದಂತೆ. ಈ ಸಂಕಟದಲ್ಲಿ ಏನಾಗಬಾರದು, ಒಬ್ಬರು ಚಂಚಲರಾಗಬಾರದು, ನಂಬಿಕೆ ಬಿಟ್ಟು ಹೋಗಬಾರದು, ನಂಬಿಕೆಯಲ್ಲಿ ನಿಲ್ಲಬೇಕು, ಚಂಚಲರಾಗದಂತೆ. ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು ಆಗಿರುವ ತಿಮೋಥೆಯನನ್ನು ನಿಮ್ಮ ಬಳಿಗೆ ಇಲ್ಲಿ ನೋಡ್ತೇವೆ. ಪೌಲ ಹೇಳ್ತಾ ಇದ್ದಾನೆ, ಬಂದ ಸಂಕಟದಲ್ಲಿ ಯಾರು ಚಂಚಲರಾಗಬಾರದು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆಯ ಒಂದು ಏನು ಹೇಳ್ತಾರೆ, ಪ್ರಬುದ್ಧತೆಯಲ್ಲಿ ಬೆಳೆಯುವುದಕ್ಕಾಗಿ, ಅವರನ್ನು ಪ್ರಬೋಧಿಸುವುದಕ್ಕಾಗಿ ಪೌಲ ಏನು ಮಾಡ್ತಾ ಇದ್ದಾನೆ, ಆತ್ಮೀಯ ಮಗನಾದ ತಿಮೋಥೆಯನನ್ನು ಈ ಥೆಸಲೋನಿಕ ಸಭೆಗೆ ಅದನ್ನು ಕಳಿಸಿಕೊಡುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಪೌಲನಿಗೆ ಭಯ ಇತ್ತು. ಹಿಂಸೆ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ ಆತ್ಮಿಕವಾಗಿ ಯಾರೋ ಹಿಂಜಾರಿ ಹೋಗುತ್ತಾರೋ, ನಂಬಿಕೆಯನ್ನು ಬಿಟ್ಟು ಬಿಡುತ್ತಾರೋ, ಬಿದ್ದು ಹೋಗುತ್ತಾರೋ ಎಂಬ ಭಯದೊಂದಿಗೆ ತನ್ನ ಆತ್ಮಿಕ ಅದು ಮಾತ್ರ ಅಲ್ಲ, ಅಲ್ಲಿಯ ವಿಚಾರ ತಿಳ್ಕೊಳ್ಳುವುದಕ್ಕೂ ಕೂಡ ಆತ್ಮಿಕ ಮಗನಾದ ತಿಮೋಥೆಯನ್ನು ಕಳಿಸುವಂತ ನೋಡ್ತೇವೆ. ಮುಂದೆ ಓದಿ. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ಪುನಃ ಇಲ್ಲಿ ಪೌಲನು ಹೇಳ್ತಾನೆ ನೋಡಿ, ಸಂಕಟ ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು. ಇಲ್ಲಿ ಪೌಲ ಸ್ಪಷ್ಟವಾಗಿ ಹೇಳ್ತಾ, ಅಂದರೆ ಫಿಲಿಪ್ಪಿ 1:29 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಫಿಲಿಪಿಯನ್ಸ್ 1:29 ಅಲ್ಲಿ ಕೂಡ ಪೌಲನು ಹೇಳ್ತಾನೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕಾಗಿ ಮಾತ್ರವಲ್ಲ, ಆತನಿಗೋಸ್ಕರ ಬಾಧೆ ಅನುಭವಿಸುವುದು ಕೂಡ ಅದು ನಮಗೆ ಅನುಗ್ರಹವಾಗಿ ದೊರೆಯುತ್ತಂತ ಆತನಲ್ಲಿ ಸಿಕ್ಕಿದ್ರೆ ಓದ್ಬೋದ ವಾಕ್ಯ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಅದು ಅನುಗ್ರಹ. ಕ್ರಿಸ್ತನಿಗಾಗಿ ಬಾಧೆ ನಾವು ಅನುಭವಿಸುವಂಥದ್ದುಂಟಲ್ಲ, ಅದು ನಮಗೆ ದೊರೆತಂಥ ಅನುಗ್ರಹ ಅಂತ ಪ್ರಿಯರೇ. ಅದಕ್ಕೆ ಎಷ್ಟು ಹೇಳಿದ್ದು ಮತ್ತೆ 5:11-12ರಲ್ಲಿ, ನನ್ನ ನಿಮಿತ್ತ ನಿಮ್ಮನ್ನು ಹಿಂಸಿಸಿ, ನಿಮ್ಮನ್ನು ನಿಂದಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಆರೋಪವನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಇದೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನನ್ನ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಬಾಧೆ ಸಿಕ್ಕಿದ್ರೆ, ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ ನಾವು ಧನ್ಯರು, ಅದು ಅನುಗ್ರಹವಾಗಿ ನಮಗೆ ದೊರಕಿದೆ. ಆ ಪುಸ್ತಕ 5ನೇ ಅಧ್ಯಾಯ 40, 41, 42 ವಾಕ್ಯ. ಹಿರಿ ಸಭೆಯರು ಏನು ಮಾಡ್ತಾರೆ, ಕ್ರಿಸ್ತನ ಹೆಸರಲ್ಲಿ ಮಾತಾಡಬಾರ್ದು, ಸುವಾರ್ತೆ ಹೇಳಬಾರ್ದು ಅಂತ ಬೆದರಿಸಿ ಚಾಟಿ ಏಟು ಕೊಟ್ಟು ಕಳಿಸ್ತಾರೆ. ಆಗ ಅವ್ರು ಏನು ಮಾಡ್ತಾರೆ ನೋಡುವ, ಓದಿ. ಆ ಪುಸ್ತಕ 5, 40, 42. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅವ್ರೇನ್ ಮಾಡಿದ್ರು ನೋಡುವ. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು
ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡು ಎಂದು ಸಂತೋಷಿಸುತ್ತಾ ಹಿರಿಸಭೆಯ ಎದುರಿನಿಂದ ಹೊರಟು ಹೋಗಿ ಹಿರಿಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿ ಎಡೆಬಿಡದೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು. ಕರ್ತನಾದ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ನೋಡಿ, ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಕ್ರಿಸ್ತನ ಮೇಲೆ ಹೊಡೆತ ಸಿಕ್ಕಿತ್ತು, ಅವಮಾನ ಸಿಕ್ಕಿತ್ತು, ಸಂತೋಷ ಪಟ್ಟರು. ಮತ್ತು ಅವರ ಏನು ಕರ್ತವ್ಯ ಇತ್ತು, ಜವಾಬ್ದಾರಿ ಇತ್ತು, ಸುವಾರ್ತೆ ಸಾರುವಂಥದ್ದು, ಉಪದೇಶ ಹೇಳುವಂಥದ್ದು, ಅದನ್ನು ಅವರು ಮುಂದುವರಿಸುವಂಥದ್ದನ್ನಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ. ಇದೊಬ್ಬ ಕ್ರಿಸ್ತಿಯ ವಿಶ್ವಾಸಿಯ ಒಂದು ಜೀವಿತವಾಗಿದೆ. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಕ ಮಾಡಲ್ಪಟ್ಟವರೆಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ. ಅಪೊಸ್ತಲಕೃತ್ಯ 14:22 ವಾಕ್ಯ ಓದಿದ್ರು ಕೂಡ ಬಹು ಸಂಕಟಗಳನ್ನು ತಾಳಿ ಇಲ್ಲಿ ಪೌಲನು ಹೇಳ್ತಾನೆ ಸಂಕಟಗಳನ್ನು. ಮೂರನೇ ವಾಕ್ಯದಲ್ಲಿ ಓದ್ತೇವೆ ನಾವು, 1 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಾಕ್ಯದ ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾನು ನೇಮಕ ಮಾಡಲ್ಪಟ್ಟವರೆಂಬಂತ ಒಂದು ಪ್ರೋತ್ಸಾಹದಾಯಕವಾದ ಮಾತನ್ನು ಥೆಸಲೋನಿಕ ಸಭೆಗೆ ಆತನು ಹೇಳ್ತಾ ಇದ್ದಾನೆ. ಮುಂದೆ ಓದಿ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಲೇಬೇಕೆಂದು ಮುಂದಾಗಿ ಹೇಳಿದ್ದೇವೆ. ನೋಡಿ, ಇಲ್ಲಿ ಕೂಡ ನೋಡ್ತೇವೆ ನಾವು. ಅಲ್ಲಿ ಬುರುಜು, ಲೂಕ್ ಚಾಪ್ಟರ್ 14ನೇ ಅಧ್ಯಾಯದಲ್ಲಿ ನಾವು 25ನೇ ವಾಕ್ಯದಿಂದ ಓದುವಾಗ ಬುರುಜು ಮತ್ತು ಒಬ್ಬ ಯುದ್ಧಕ್ಕೆ ಹೋಗುವಂಥ ಅರಸನ ಕುರಿತು ಅಂದರೆ ಮುಂದಾಲೋಚನೆ ಉಳ್ಳವರಾಗಿ ಇದು ಬರ್ತದೆ, ಇದು ಯಾವ ರೀತಿ ಎದುರಿಸಬಹುದು ಎಂಬುದಾಗಿ ಹೇಳುವಂಥ ಒಂದು ಆಲೋಚನೆ ಶಿಷ್ಯನಾದವನಿಗೆ ಸುಮ್ಮನೆ ಹೇಳ್ತಾ ಇದ್ದಾನೆ. ಇಲ್ಲಿ ಕೂಡ ನೋಡ್ತೇವೆ, ಮುಂದಾಗಿ ಹೇಳಿದ್ದೇವೆ ಅಂದರೆ ಸಂಕಟ ಇದೆ, ಕಷ್ಟ ಇದೆ, ವಿರೋಧ ಇದೆ, ಹಿಂಸೆ ಇದೆ, ಮುಂದಾಗಿ ನಾವು ತಿಳಿಸಿದ್ದೇವಲ್ಲ. ಪೌಲು ಮುಂಚಿತವಾಗಿ ಆ ಕ್ರಿಸ್ತಿಯ ಜೀವಿತ ಅಂದರೆ ಏನಂತ ಅವರು ವಿವರಣೆ ಕೊಟ್ಟಿದ್ದಾನೆ. ಮುಂದಾಗಿ ಹೇಳಿದೆವಲ್ಲ, ಅದರಂತೆ ಆಯಿತು, ನಿಮ್ಮ ಅನುಭವಕ್ಕೂ ಬಂತು. ಆದುದರಿಂದ ನಾನು ಇನ್ನು ತಡೆಯಲಾರದೆ ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನೋ ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದೆನು. ನಿಮ್ಮ ನಂಬಿಕೆ ವಿಷಯ ತಿಳಿದುಕೊಳ್ಳುವುದಕ್ಕೆ ನಮ್ಮ ಏನು ಪ್ರಯಾಸ ವ್ಯರ್ಥವಾಯಿತು ಅಂದರೆ ವ್ಯರ್ಥವಾಯ್ತು ಅರ್ಥ ಏನು? ಇಷ್ಟೆಲ್ಲ ಸ್ವಾರ್ಥ ಸಾರಿ ಅವರ ನಂಬಿಕೆಯಲ್ಲಿ ದೃಢಪಡಿಸಿ ಇಷ್ಟು ದೂರ ಅಲ್ಲಿ ಸೇವಕರನ್ನು ಕಳಿಸಿ ಪ್ರಾರ್ಥನೆಗಳನ್ನು ಮಾಡಿ ಎನ್ಕರೇಜ್ಮೆಂಟ್ ಎಲ್ಲ ಮಾಡಿ ಈ ಕಷ್ಟ ಹಿಂಸೆ ಸಂದರ್ಭದಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋದರು, ನಮ್ಮ ಪ್ರಯಾಸ ವ್ಯರ್ಥವಾಯಿತು, ನಿಮ್ಮ ನಂಬಿಕೆ ಕುರಿತಾಗಿ ತಿಳ್ಕೋಬೇಕೆಂಬ ಉದ್ದೇಶದಿಂದ ತಿಮೋಥೆಯನನ್ನು ಕಳಿಸಿದ್ದೇನೆಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಮುಂದೆ ಓದಿ. ಆದರೆ ತಿಮೋಥೆಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು ನಾವು ನಿಮ್ಮನ್ನು ಹೇಗೋ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತೀರೆಂಬುದನ್ನು ತಿಳಿಸಿದ್ದಾನೆ. ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲಾ ಕೊರತೆ ಪೌಲನೇ ಕೊರತೆಯಲ್ಲಿದ್ದಾನೆ. ಅನೇಕ ಕೊರತೆ ಉಂಟು ಆತನಿಗೆ. ಸೇವಕರೆಂಬುದಾಗಿ ಹೇಳುವಾಗ ಎಲ್ಲ ಅನುಕೂಲತೆಗಳೊಂದಿಗೆ ಜೀವಿಸುವವರೆಲ್ಲ ಪ್ರತಿ ಕ್ಷಣದಲ್ಲಿ ಕೊರತೆ ಇರ್ತದೆ ಅವರವರ ಅಗತ್ಯಕ್ಕೆ ಅನುಗುಣವಾಗಿ. ಯಾಕಂದ್ರೆ ಆ ಒಂದು ಹಾದಿಯಲ್ಲಿ ನಾನು ಇಷ್ಟು ವರ್ಷ ದಾಟಿ ಬಂದಿದ್ದು ನನಗೆ ಗೊತ್ತುಂಟು. ಹಲ್ಲೆಲೂಯಾ. ಭಯಂಕರ. ಪೌಲನಿಗೂ ಕೂಡ ಕೊರತೆ ಇದೆ, ಕಷ್ಟ ಇದೆ. ಪೌಲನಿಗೂ ಕೂಡ ಕಷ್ಟ, ವೈಯಕ್ತಿಕವಾಗಿ ಇಲ್ಲಿ ಕಷ್ಟ ಇತ್ತು. ಅದನ್ನು ಆತನು ಹೇಳ್ತಾ ಇದ್ದಾನೆ, ನಮ್ಮ ಎಲ್ಲ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ಆ ಸಂಕಟ ಕೂಡ ಇದೆ ಆತನಿಗೆ. ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ಈಗ ಏನ್ ಮಾಡ್ತಾ ಇದ್ದಾನೆ, ಥೆಸಲೋನಿಕದವರ ನಂಬಿಕೆಯ ಮೂಲಕ ನಮಗೆ ಆದರಣೆಯಾಯಿತು. ನಮಗೆ ಆದರಣೆ ಆಯಿತು. ಆದರೆ ನನ್ನ ಕಷ್ಟ ದೊಡ್ಡದಲ್ಲ, ನನ್ನ ಸಂಕಟ ದೊಡ್ಡದಲ್ಲ. ಥೆಸಲೋನಿಕದವರೇ, ನನ್ನ ಆತ್ಮಿಕ ಮಕ್ಕಳೇ, ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೇಳಿದಾಗ
ನನಗೆ ಆದರಣೆ ಆಯ್ತು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮುಂದೆ ಓದಿ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನೀವು ನಿಂತಿದ್ರೆ ಸಾಕು ಕರ್ತನಲ್ಲಿ, ನಂಬಿಕೆಯಲ್ಲಿ ನಮಗೆ ಜೀವ ಕಳೆ, ನಮಗೆ ಜೀವ ಕಳೆ. ನಿಮ್ಮ ನಿಮಿತ್ತ ನಮ್ಮ ದೇವರ ಮುಂದೆ ನಮಗಿರುವ ಎಲ್ಲಾ ಸಂತೋಷಕ್ಕಾಗಿ ದೇವರಿಗೆ ತಕ್ಕಷ್ಟು ಸ್ತೋತ್ರ ಮಾಡುವುದು ನಮ್ಮಿಂದ ಹೇಗಾದೀತು. ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ಮುಖ ನೋಡುವುದಕ್ಕೂ ನಿಮ್ಮ ನಂಬಿಕೆ ಕೊರತೆಗಳನ್ನು ನೀಗುವುದಕ್ಕೂ ವಾಕ್ಯ ಉಪದೇಶದ ಮೂಲಕ ನಮಗೆ ಅನುಕೂಲವಾಗಬೇಕೆಂದು, ನಮಗೆ ಅಂದ್ರೆ ಆತನಲ್ಲಿ ಹೋಗುವುದಕ್ಕೆ ಅನುಕೂಲ ಆಗಬೇಕೆಂದು ನಾವು ಹಗಲಿರುಳು ದೇವರನ್ನು ಅತ್ಯಂತವಾಗಿ ಬೇಡುವವರಾಗಿದ್ದೇವೆ. ದೇವರೇ ಥೆಸಲೋನಿಕ ಸಭೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡು, ಅವ್ರ ನಂಬಿಕೆ ಕೊರತೆಗಳನ್ನು ನೀಗಿಸುವುದಕ್ಕಾಗಿ. ಅಲ್ಲಲ್ಲಿಯ ಇವತ್ತು ದೊಡ್ಡ ಕೊರತೆ ಗೊತ್ತು, ನಂಬಿಕೆಯ ಕೊರತೆ. ಸಭೆಗಳಲ್ಲಿ ಎಲ್ಲ ಅನೇಕ ವಿಧದ ಕೊರತೆಗಳು ಇರ್ತದೆ, ಅದರ ದೊಡ್ಡ ಕೊರತೆ ಎಂಬುದಾಗಿ ಹೇಳ್ಬೇಕಾದ್ರೆ ನಂಬಿಕೆಯ ಕೊರತೆ ಪ್ರಿಯರೇ. ಅಲ್ಲಲ್ಲಿಯ ಅನೇಕರಲ್ಲಿ ನಂಬಿಕೆ ಕಷ್ಟಗಳು ಬರುವಾಗ ನಂಬಿಕೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗಲ್ಲ. ಹಿಂಸೆಗಳು ಬರುವಾಗ, ಬಾಧೆಗಳು ಬರುವಾಗ ನಂಬಿಕೆ ಎಲ್ಲಿ ಹೊರಟು ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಇವತ್ತು ಅದಕ್ಕಾಗಿ ವಾಕ್ಯ ಉಪದೇಶ ಮಾತ್ರ ನಮ್ಮ ನಂಬಿಕೆ ಕೊರತೆ ನೀಗಿಸುವುದಕ್ಕೆ ಸಾಧ್ಯ. ಓಕೆ, ಮುಂದೆ ಓದಿ. ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸುವು ನಮಗೆ ನಿಮ್ಮ ಬಳಿಗೆ ಬರುವುದಕ್ಕೆ ಮಾರ್ಗವನ್ನು ಸರಾಗ ಮಾಡಲಿ. ನಿಮ್ಮಲ್ಲಿ ನಮ್ಮ ಪ್ರೀತಿ ಹೇಗೆಯೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೂ ಎಲ್ಲಾ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗುವಂತೆ ಕರ್ತನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷತೆ ಕುರಿತಾಗಿ ಹೇಳ್ತಾರೆ. ಎತ್ತಲ್ಪಡುವಿಕೆ ಅಂದ್ರೆ ರಾಪ್ಚರ್ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಪೌಲ ಇಲ್ಲಿ. ಪ್ರತ್ಯಕ್ಷನಾಗುವಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಎಂತ ಮಾತು ನೋಡಿ ಪ್ರಿಯರೇ. ಪೌಲನು ಥೆಸಲೋನಿಕ ಸಭೆಯನ್ನು ಸಿದ್ಧ ಮಾಡುವಂಥದ್ದನ್ನು ಕಾಣ್ತೇವೆ. ಇನ್ನೊಂದು ವಾಕ್ಯ ಓದಿ, 2 ಥೆಸಲೋನಿಕ 1ನೇ 3-4 ವಾಕ್ಯ. 2 ಥೆಸಲೋನಿಕ ಚಾಪ್ಟರ್ 1, 3 and 4 ವರ್ಡ್ಸ್. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ. ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಹೀಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲಾ ಹಿಂಸೆಗಳಲ್ಲಿಯೂ ನೀವು ಅನುಭವಿಸುತ್ತಿರುವ ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳಪಟ್ಟು ನೋಡಿ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ತೋರಿ ಬಂದ ತಾಳ್ಮೆ, ಮುಂದೆ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳಪಟ್ಟು ದೇವರ ಸಭೆಗಳೊಳಗೆ ನಾವೇ ಮಾತಾಡುತ್ತೇವೆ. ಅಂದ್ರೆ ಈ ಥೆಸಲೋನಿಕ ಸಭೆಯನ್ನು ಉದಾಹರಣೆ ಕೊಟ್ಟು ಪೌಲನು ಬೇರೆ ಬೇರೆ ಸಭೆಗಳಲ್ಲಿ ಮಾತಾಡುವಾಗ, ಪ್ರಸಂಗ ಮಾಡುವಾಗ ಆ ಸಭೆಯನ್ನು ಉದಾಹರಿಸಿ ಆತನು ಹೇಳ್ತಾ ಇದ್ದಾನೆ. ಕಷ್ಟಗಳು ಸಂಕಟಗಳು ಬಂದಾಗ, ವೇದನೆಗಳು ಬಂದಾಗ, ನಿರಾಶೆಗಳು ಉಪದ್ರವಗಳು ಬಂದಾಗ ಥೆಸಲೋನಿಕ ಸಭೆ ನಂಬಿಕೆಗೋಸ್ಕರ ಹೇಗೆ ನಿಂತಿತ್ತು, ಅಲ್ಲಲ್ಲಿಯ ಆ ನಂಬಿಕೆಯಲ್ಲಿ ದೃಢವಾಗಿ ಯಾವ ರೀತಿ ನಿಂತಿತ್ತು ಎಂಬಂಥ ವಿಷಯವನ್ನು ಪೌಲನೇ ದೇವರ ಸಭೆಗಳೊಳಗೆ ಆತನು ಮಾತಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ನಿನ್ನ ಶಕ್ತಿ ಕೊಂಚವಾಗಿದ್ದರೂ ಕೂಡ ನೀವು ನನ್ನವನು ಅಲ್ಲ ಎಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ, ಅಲ್ಲ, ದೇವರ ವಾಕ್ಯವನ್ನು ಯಾವ ರೀತಿ ಕಾಪಾಡುವುದು ಎಂಬುದಾಗಿ ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಅಂದರೆ ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ, ಬಾಧೆಗಳು ಬರುವಾಗ ಬಿಟ್ಟು ಓಡುವಂಥವರಲ್ಲ, ನಂಬಿಕೆಯನ್ನು ಬಿಟ್ಟು ಹೋಗುವಂಥವರಲ್ಲ. ಕಷ್ಟಗಳ ಮಧ್ಯದಲ್ಲಿಯೂ, ಹಿಂಸೆಯ ಮಧ್ಯದಲ್ಲಿಯೂ, ಸಂಕಟಗಳ ಮಧ್ಯದಲ್ಲಿಯೂ ನಂಬಿಕೆಗೋಸ್ಕರ ದೃಢವಾಗಿ ನಿಲ್ಲುವವನೇ ಆತ ನಿಜವಾದ ಕ್ರೈಸ್ತ ವಿಶ್ವಾಸಿಯಾಗಿದ್ದಾನೆ. ಅಲ್ಲಲ್ಲಿಯ
ಅದನ್ನೇ ಇಲ್ಲಿ ವಾಕ್ಯವನ್ನು ಕಾಪಾಡಿಕೊಳ್ಳುವುದರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಅನೇಕ ವಿಚಾರಗಳನ್ನು ನಿಮ್ಮೊಟ್ಟಿಗೆ ನನ್ನ ಮಾತಾಡಬಹುದು. ಅನೇಕ ವಿಚಾರಗಳು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 4ರಿಂದ 9ನೇ ವಾಕ್ಯವನ್ನು ಓದುವ. ಬಿತ್ತುವವನ ಸಾಮ್ಯದ ಕುರಿತಲ್ಲಿ ಓದ್ತೇವೆ. ಮ್ಯಾಥ್ಯೂ ಚಾಪ್ಟರ್ 13:4-9. ಕೇಳಿರಿ, ಬಿತ್ತುವನು ಬಿತ್ತುವುದಕ್ಕೆ ಹೊರಟನು, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಕೆಲವು ಬೀಜ ದಾರಿಯ ಮಗ್ಗುಲ. ಬಿತ್ತುವವನೆಂದರೆ ಯಾರು? ಹಲ್ಲೆಲೂಯಾ, ಅದು ಕರ್ತನ ದೇಶ ಸ್ವಾಮಿ. ಇನ್ನೊಂದು ರೀತಿ ಹೇಳಬೇಕಾದ್ರೆ ಬಿತ್ತುವವನು ಸುವಾರ್ತಿಕನು, ಸಭಾಪಾಲಕನಾಗಿರಬಹುದು. ಬಿತ್ತುವಂಥ ಬೀಜ ಅದು ದೇವರ ವಾಕ್ಯವಾಗಿದೆ. ಬಿತ್ತುವಂಥ ಬೀಜ ಎಂದರೇನು? ಮಾರ್ಕ 4:14 ವಾಕ್ಯ ಓದುವಾಗ ಗೊತ್ತಾಗ್ತದೆ. ಬೀಜ ಎಂದರೆ ದೇವರ ವಚನವಾಗಿದೆ. ಬಿತ್ತುವಂಥ ಬೀಜ ದೇವರ ವಾಕ್ಯ. ಓಕೆ, ಮುಂದೆ ಓದಿ. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಕೆಲವೊಂದು ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಬೇರು ಇಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ಕೇಳಲಿ. ನೋಡಿ, 4 ವಿಧವಾದ ಭೂಮಿಯಲ್ಲಿ ನೋಡ್ತೇವೆ. ಒಂದು ದಾರಿಯ ಮಗ್ಗಲು, ಒಂದು ಸರಿ ಮಣ್ಣಿಲ್ಲದ ಬಂಡೆಯ ನೆಲ, ಇನ್ನೊಂದು ಮುಳ್ಳಿನ ನೆಲ ನಾವು ನೋಡ್ತೇವೆ, ಮುಳ್ಳು ಗಿಡಗಳು ಎಂಬುದಾಗಿ. 4ನೇದ್ದು ಸರಿಯಾದಂಥ ಭೂಮಿ, ಸರಿಯಾದಂಥ ನೆಲ. ಆದರೂ ಕೂಡ ಅಲ್ಲಿ 100ಕ್ಕೆ 100% ಫಲ ಸಿಗಲಿಲ್ಲ. 30, 60, 100 ಎಂಬುದಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇದರ ಬಗ್ಗೆ ನಾವು ಮುಂದುವರೆದ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಆದರೆ ಒಂದು ತಿಳ್ಕೊಳ್ಳಿ, ವಾಕ್ಯವನ್ನು ಕಾಪಾಡುವುದ ನಿಮಿತ್ತವಾಗಿ ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವಳೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಅಂದರೆ ನಾವು ಎಲ್ಲ ಸಮಯದಲ್ಲಿ ದೇವರ ವಾಕ್ಯವನ್ನು ಕಾಪಾಡುವವರಾಗಿರಬೇಕು, ವಾಕ್ಯವನ್ನು ಪ್ರೊಟೆಕ್ಟ್ ಮಾಡುವವರಾಗಿರಬೇಕು, ವಾಕ್ಯಕ್ಕಾಗಿ ನಿಲ್ಲುವವರಾಗಿರಬೇಕು, ವಾಕ್ಯಕ್ಕಾಗಿ ಸ್ಟ್ಯಾಂಡ್ ತಗೋರಾಗಿರಬೇಕು. ಇದು ನಿಜವಾದ ಕ್ರೈಸ್ತ ವಿಶ್ವಾಸಿಯ ನಿಜವಾದ ಗುಣಲಕ್ಷಣ. ಲೋಕದ ರಾಜಿ ಮಾಡಿಕೊಂಡು ಜೀವಿಸುವಂಥದ್ದಲ್ಲ ಪ್ರಿಯರೇ. ರಾಜಿ ಮಾಡಿಕೊಂಡು ಜೀವಿಸಿದ್ರೆ ಹಿಂಸೆ ತಪ್ಪಿಸಬಹುದು. ದೇವರ ಮೆಚ್ಚುಗೆಯನ್ನು ಕಳ್ಕೊಳ್ತೇವೆ ನಾವು. ಈ ಸಮಯದಲ್ಲಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ಇರುವಂಥ ಸ್ಥಳದಲ್ಲೇ ನಿಮ್ಮ ಕರಗಳನ್ನು ಮುಂದಕ್ಕೆ ಚಾಚಿ ಪ್ರಾರ್ಥನೆ ಮಾಡೋಣ. ದೇವರಿಗೆ ಹೇಳಿಕೊಳ್ಳೋಣ. ಒಂದು ವೇಳೆ ಈ ಒಂದು ವಾಕ್ಯ ಕೇಳುವ ಸಂದರ್ಭದಲ್ಲಿ ಬೇರೆ ಬೇರೆ ವಿಧವಾದ ಹಿಂಸೆಗಳಲ್ಲಿ ಹಾದು ಹೋಗ್ತಾ ಇರಬಹುದು. ನೀವು ನಿಮ್ಮ ಮನೆಯಲ್ಲಿ ಒಂದು ವೇಳೆ ನೀವೇ ರಕ್ಷಣೆ ಹೊಂದಿದ್ರು ಒಬ್ಬರೇ ಆಗಿರಬಹುದು. ನಿಮ್ಮ ತಂದೆ ತಾಯಿ ರಕ್ಷಣೆ ಹೊಂದಿರಲಿಕ್ಕಿಲ್ಲ, ನಿಮ್ಮ ಮಕ್ಕಳು ರಕ್ಷಣೆ ಹೊಂದಿರಲಿಕ್ಕಿಲ್ಲ, ನಿಮ್ಮ ಸಹೋದರ ರಕ್ಷಣೆ ಹೊಂದಿರಲಿಕ್ಕಿಲ್ಲ, ನಿಮ್ಮ ಗಂಡ ರಕ್ಷಣೆ ಹೊಂದಿರಲಿಕ್ಕಿಲ್ಲ, ನಿಮ್ಮ ಹೆಂಡತಿ ರಕ್ಷಣೆ ಹೊಂದಿರಲಿಕ್ಕಿಲ್ಲ. ಅದನ್ನು ಅವ್ರು ನಿಮಗೆ ಉಪದ್ರವಿಸಿ ಕೊಡ್ತಾ ಇರ್ಬೋದು. ಪ್ರಾರ್ಥನೆ ಮಾಡಲಿಕ್ಕೆ ಬಿಡಲ್ಲ, ಚರ್ಚಿಗೆ ಹೋಗಲಿಕ್ಕೆ ಬಿಡಲ್ಲ, ವಾಕ್ಯ ಓದಲಿಕ್ಕೆ ಬಿಡಲ್ಲ, ಮನೆಯಲ್ಲಿ ಬೈಬಲ್ ಇಡಲಿಕ್ಕೆ ಬಿಡಲ್ಲ. ಆ ರೀತಿ ಅನೇಕ ಹೋರಾಟಗಳನ್ನು, ವಿರೋಧಗಳನ್ನು ನೀವು ಎದುರಿಸ್ತಾ ಇರ್ಬೋದು. ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಬೆದರಿಕೆಗಳು ಬರ್ತಾ ಇರ್ಬೋದು. ನೀವು ಯೇಸುಸ್ವಾಮಿಯ ಹೆಸರನ್ನು ಹೇಳಿದರೆ ಅಥವಾ ಆತನಿಗಾಗಿ ಜೀವಿಸಿದ್ರೆ ಕೆಲಸ ತೆಗೆದು ಹಾಕ್ತೇವೆ ಎಂಬುದಾಗಿ ಹೇಳ್ತಾ ಇರ್ಬೋದು. ಅನೇಕ ವಿಧವಾದ ಸಮಸ್ಯೆಗಳೊಟ್ಟಿಗೆ ಇವತ್ತು ನೀವು ಜೀವನ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಶಕ್ತಿ ಕೊಂಚವಾಗಿದೆ, ನಿಮ್ಮೊಂದಿಗೆ ನಿಲ್ಲುವರು ಯಾರೂ ಇಲ್ಲ. ಆದರೆ ಒಂದು ಮಾನುಷಿಕವಾಗಿ ಯಾರಿಲ್ಲದಿದ್ದರೂ ಯೇಸಪ್ಪ ನಿಮ್ಮೊಟ್ಟಿಗಿದ್ದಾನೆ, ಸ್ವರ್ಗ ನಿಮ್ಮೊಟ್ಟಿಗಿದೆ, ದೇವದೂತ ನಿಮ್ಮೊಟ್ಟಿಗಿದ್ದಾರೆ. ನಿನ್ನ ಶಕ್ತಿ ಕೊಂಚವಾಗಿದ್ದರೂ ನೀನು ಯಾವ ಪರಿಸ್ಥಿತಿಯಲ್ಲಿ ಕೂಡ ಯೇಸುವಿಗೆ ಸೇರಿದವನು ಅಲ್ಲ ಅಂತ ಹೇಳದೆ ದೃಢವಾಗಿ ಇಲ್ಲಿವರೆಗೆ ನಿಂತಿದ್ದೆ. ಮುಂದೆ ನಿಲ್ಲುವುದು ತೀರ್ಮಾನ ತಗೋ. ದೇವರು ನಿಮ್ಮೊಟ್ಟಿಗೆ ನಿಂತು ನಿನ್ನ ಆಶೀರ್ವಾದ ಮಾಡುವಂಥ ಸಮಯ ಬರ್ತದೆ. ವಾಕ್ಯವನ್ನು ಕಾಪಾಡಿಕೊಳ್ಳುವವರಾಗಿರಬೇಕು, ವಾಕ್ಯವನ್ನು ಪ್ರೊಟೆಕ್ಟ್ ಮಾಡುವವರಾಗಿರಬೇಕು. ಅದಕ್ಕಾಗಿ ನಾವು ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಎಷ್ಟೇ ಹಿಂಸೆಗಳು ಬರಲಿ, ಬಾಧೆಗಳು ಬರಲಿ, ಕಷ್ಟಗಳು ಬರಲಿ, ಸೋತು ಹೋಗೋದು ಬೇಡ, ನಂಬಿಕೆ ಬಿಟ್ಟು ಓಡಿ ಹೋಗೋದು ಬೇಡ. ನಂಬಿಕೆಗೋಸ್ಕರವಾಗಿ ನಿಲ್ಲೋಣ ಪ್ರಿಯರೇ. ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಅಪ್ಪ, ನನ್ನೆಲ್ಲ ಸಹೋದರರಿಗೆ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಬೇಕೆಂಬುದ ಕರ್ತನೆ ಪ್ರಾರ್ಥಿಸುತ್ತೇನೆ ರಾಜ. ಅಪ್ಪ, ಒಂದು ವೇಳೆ ಯಾರು ಹಿಂಸೆಯಲ್ಲಿ ಹಾದು ಹೋಗ್ತಾ ಇದ್ರೆ ಹಿಂಸೆಯಲ್ಲಿ ದೃಢವಾಗಿ ನಿಲ್ಲಲು ಅವರಿಗೆ ಬಲ ಕೊಡು, ಕೃಪೆ ಕೊಡು ಅಪ್ಪ. ಶಕ್ತಿ ಕೊಂಚವಾಗಿದ್ರೂ ಕೂಡ
ನೀನು ಪರಲೋಕ ಅವರೊಟ್ಟಿಗೆ ಇರುವುದಕ್ಕಾಗಿ, ದೂತರು ಅವರೊಟ್ಟಿಗೆ ನಿಲ್ಲುವುದಕ್ಕಾಗಿ ವಂದನೆ ಹೇಳ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿಯಲ್ಲಿ ವಾಕ್ಯವನ್ನು ಎಂಥ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳುವ ಹಾಗೆ, ವಾಕ್ಯಕ್ಕಾಗಿ ನಿಲ್ಲುವ ಹಾಗೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕೆಂಬುದ ಕರ್ತನ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆದವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.